ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ. ಅದೇನು ಅಂದರೆ, ದೈವವನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ ಅಂತ. ನಮಗೆಲ್ಲ ಪ್ರಶ್ನೆ ಬೀಳ್ತೈತಿ ಕೆಲವೊಂದು ಸರ್ತಿ. ನಾವು ಇಷ್ಟೆಲ್ಲ ಮಾಡ್ತೇವಪ್ಪ, ಎಲ್ಲಿ ಹೋಗ್ತೈತಿ ನಿಮಗಂತಂತಲ್ಲ, ನನಗೂ ಪ್ರಶ್ನೆ ಹಂಗೆ ಬೀಳ್ತೈತಿ. ಏನಪ್ಪ ಇನ್ನೂವರೆಗೂ ಏನೂ ಆಗ್ತಾನೆ ಇಲ್ಲ. ಬಟ್ ಹೆಂಗಿರ್ತೈತಿ ಅಂತಂತಂದ್ರೆ, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಮ್ಮ ಸಂಚಿತ ಕರ್ಮ ನಿಧಾನವಾಗಿ ಕಳೀತಿರ್ತೈತಿ. ಸೊ ಅದಕ್ಕೆ ಹೇಳೋದು, ಒಂದು ಡಿವೈನ್ ಟೈಮಿಂಗ್ ಅಂತಂದಿರ್ತೈತಿ. ಡಿವೈನ್ ಟೈಮಿಂಗ್ ಬರಲಾರ್ದೆ ನಾವು ಏನು ಮಾಡಿದರೂ ಆ ಕೆಲಸ ಆಗಂಗಿಲ್ಲ. ಅದೇನೋ ಅಂತಾರಲ್ಲ, ವಕ್ತ್ ಸೆ ಪೆಹ್ಲೆ ಅವ್ರ ನಸೀಬ್ ಸೆ ಜ್ಯಾದಾ ಕಿಸಿಗೋ ಕುಚ್ ನಹೀ ಮಿಲ್ತಾ ಅಂತಂದು ಹೇಳಿ. ಸೊ ಇವತ್ತು ಇದ್ರ ಬದಲಾಗಿ ರೀಡಿಂಗ್ ಮಾಡಿ ನೋಡೋಣ. ಈ ರೀಡಿಂಗ್ ನಿಮ್ಮ ಜೀವನದಲ್ಲಿ ಏನು ತೊಗೊಂಬರ್ತಾ ಇದೆ, ತಾವು ಯಾವ ದೇವ್ರು ನಂಬಿರಿ, ಓಕೆ, ಆ ದೇವ್ರು ತಮಗಾಗಿ ಏನು ಮಾಡ್ತಾ ಇದ್ದಾನೆ, ತಮಗೇನು ಗಿಫ್ಟ್ ಕೊಡಾಕತ್ತಾನ, ಅದನ್ನು ನೋಡೋಣ. ರಿಯಲಿ ಬ್ಯೂಟಿಫುಲ್ ಕಾರ್ಡ್ಸ್ ನೋಡಿರಿ. ಎಷ್ಟೆಲ್ಲ ವಿಷಯಗಳದಾವು, ಎಷ್ಟೆಲ್ಲ ವಿಷಯ. ಡೆವಿಲ್ ಕಾರ್ಡ್ ಅಂತ ಮುಗ್ದೋದು. ಎಷ್ಟೆಲ್ಲ ವಿಷಯಗಳಿಂದ ದೇವ್ರು ನಿಮ್ಮನ್ನು ಹೊರಗೆ ತೊಗೊಂಬರಾಕತ್ತಾನ ನೋಡಿರಿ ಇವತ್ತು. ಸೊ ಬನ್ನಿ ರೀಡಿಂಗ್ ಶುರು ಮಾಡೋಣ. ಓಕೆ, ಈಗ ನೋಡಿರಿ, ಬಾಟಮ್ದೊಳಗೆ ಏನೈತೆ ಅಂದ್ರೆ, ನೋಡಿ, ಜೀವನದಲ್ಲಿ ನೀವು ಸಾಕಾಗುವಷ್ಟು ಪೇಷಂಟ್ಲಿ ಕಾದಿರಿ. ಒಳ್ಳೆಯ ವಿಷಯಗಳಿಗಾಗಿ ನೀವು ಕಾದಿರಿ. ಒಳ್ಳೆಯ ವಿಷಯಗಳಿಗಾಗಿ ಅಂತಂದ್ರೆ, ಜೀವನ ಯಾವತ್ತು ಒಳ್ಳೆ ತಿರುವು ತೊಗೋತೈತಿ ಅನ್ನೋದನ್ನು ನೀವು ಪೇಷಂಟ್ಲಿ ವೇಟ್ ಮಾಡಿರಿ. ಅದಕ್ಕಾಗಿ ಸಾಕಾಗುವಷ್ಟು ಟೈಮ್ ಹಾಕಿರಿ, ಅದಕ್ಕಾಗಿ ಸಾಕಾಗುವಷ್ಟು ಎನರ್ಜಿ ಹಾಕಿರಿ. ಅದಲ್ಲದೆ ಸಾಕಾಗುವಷ್ಟು ರಾತ್ರಿಗಳನ್ನು ನಿದ್ದೆ ಇಲ್ಲದೆ ಕಳೆದಿರ್ಬೋದು, ತೊಂದರೆಗೆ ಆಗಿರ್ಬೋದು, ಬೇರೆಯವ್ರು ಸಾಕಾಗುವಷ್ಟೆಲ್ಲ ಮಾತಾಡಿರ್ಬೋದು, ಮನಸ್ಸಿಗೆ ಹಚ್ಕೊಂಡಿರ್ಬೋದು. ಅವಾಗ ಹೆಂಗಿರ್ತೈತಿ ಅಂತಂತಂದ್ರೆ, ನಿಮ್ಮನ್ನು ನೀವೇ ಸಮಾಧಾನ ಮಾಡಿಕೊಂಡು ನಿಮ್ಮನ್ನು ನೀವೇ ಮೇಲೆ ತೊಗೊಂಡು ಬಂದಂಥ ವ್ಯಕ್ತಿ ನೀವು. ಅಂದರೆ ಸೆಲ್ಫ್ ಮೇಡ್ ಅಂತ ಹೇಳ್ಬೋದು ಇದಕ್ಕೆ. ಓಕೆ, ಇದು ಸೆಲ್ಫ್ ಮೇಡ್ ಅಂತ. ನಿಮ್ಮದು ಈ ಥರದ ಪರ್ಸ್ನಾಲಿಟಿ ಐತಿ ಈಗ ಸದ್ಯ. ಹೆಂಗಂತಂದ್ರೆ, ಯು ಆರ್ ಎ ಡಿಸಿಷನ್ ಮೇಕರ್. ನೀವು ಅಷ್ಟು ಈಸಿಯಾಗೆ ನಿಮ್ಮ ಜೀವನನ ಯಾರ ಕೈಗೂ ಕೊಟ್ಟು ಮೆಸ್ಅಪ್ ಮಾಡ್ಕೊಳ್ಳುವಂಥ ವ್ಯಕ್ತಿತ್ವ ಅಲ್ಲ. ಸ್ಟ್ರಾಟಜಿಕಲಿ ವಿಚಾರ ಮಾಡ್ತೀರಿ. ಸ್ಟ್ರಾಟಜಿಕಲಿ ವಿಚಾರ ಮಾಡೋದು ಅಂತಂತಂದ್ರೆ, ಏನೇ ಮಾಡ್ಬೇಕಂತಂದ್ರೆ ಪಟ ಅಂತ ಏನಾದರೂ ಮಾಡಿಬಿಡೋಂಗಿಲ್ಲ. ಚತುರತೆಯಿಂದ ಮಾಡೋದು. ಅದನ್ನು ಹೆಂಗಂತಂದ್ರೆ ಪ್ಲ್ಯಾನ್ಫುಲಿ ಮಾಡೋದು. ಆ ಥರದ ವ್ಯಕ್ತಿತ್ವ ಇದು. ಹೆಣ್ಣೇ ಇರಲಿ ಗಂಡೇ ಇರಲಿ, ತಾವು ಯಾರೇ ಇರ್ಬೋದು. ಅಂದರೆ ನಾನು ಒಂದು ವ್ಯಕ್ತಿ ಬದಲಾಗಿ ಮಾತಾಡಕತ್ತೇನೆ ಇಲ್ಲಿ. ನಿಮಗೆ ಯಾರಿಂದ ಏನಾದರೂ ತೊಂದರೆ ಆದರೆ ಮಾಡಿದರೆ, ನೀವು ಹಾಗೆಲ್ಲ ಅದನ್ನು ಸಹನ ಮಾಡಿ ಇರುವಂಥ ವ್ಯಕ್ತಿತ್ವ ಈಗ ಸದ್ಯಕ್ಕಿಲ್ಲ. ಯಾಕೆ ಗೊತ್ತಾ? ಅದು ಹೇಳ್ತಾರಲ್ಲ, ಒಂಥರ 7 ಕೆರೆ ನೀರು ಕುಡ್ದು ಬಂದ್ವಿ ಅಂತಂದು ಹೇಳಿ, ಆ ಥರದ ಪರಿಸ್ಥಿತಿ ಈಗ ಸದ್ಯ ಇರ್ತೈತಿ. ಅಂದ್ರೆ ಗೊತ್ತಿರ್ತೈತಿ ಯಾರನ್ನ ಯಾವಾಗ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತಂದು ಹೇಳಿ ಮನುಷ್ಯಾಗ ಅಗದಿ ಪಕ್ಕ ಗೊತ್ತಿರ್ತೈತಿ. ಸೊ ಈಗ ಹೆಂಗೈತಿ ಅಂತಂದ್ರೆ, ನಿಮ್ಮ ಮಾನಸಿಕ ಸ್ಥಿತಿ, ನೀವು ಯಾವುದನ್ನು ಹ್ಯಾಂಡಲ್ ಮಾಡಬಲ್ರಿ. ಯಾಕಂದ್ರೆ ಜಗತ್ತು ಟೈಮ್ ಟು ಟೈಮ್ ಇಷ್ಟೆಲ್ಲ ಲೆಸನ್ಸ್ ಹೇಳ್ಕೊಟ್ಟಿರ್ತೈತಲ್ಲ, ನಾವು ಅದನ್ನು ಮರಿಬಾರ್ದು, ಮರೆತು ಮುಂದೆ ಹೋಗಬಾರ್ದು. ಮರೆತು ಮುಂದೆ ಹೋದ್ರೆ ಅದಕ್ಕೆ ಏನೂ ಅರ್ಥ ಇರೋಂಗಿಲ್ಲ. ನೀವು ಅದರಿಂದ ಕಲಿತು ಮುಂದೆ ಹೋಗ್ಬೇಕು. ಮರೆತು ಮುಂದೆ ಹೋಗೋದು ಬೇರೆ, ಕಲಿತು ಮುಂದೆ ಹೋಗೋದು ಬೇರೆ. ಕಲಿತು ಮುಂದೆ ಹೋದ್ರಿ ಅಂತಂದರೆ ಮತ್ತೆ ರಿಪೀಟ್ ಆಗೋಂಗಿಲ್ಲ. ಆ ಲೂಪದಿಂದ ನೀವು ಹೊರಗೆ ಬಂದಿರ್ತೀರಿ. ಈಗ ನಿಮ್ಮ ವ್ಯಕ್ತಿತ್ವ ಹೆಂಗೈತಿ ಅಂತಂದ್ರೆ, ಆ ಲೂಪದಿಂದ ನೀವು ಹೊರಗೆ ಬಂದಿರಿ ಈಗ ಸದ್ಯ. ಯು ಆರ್ ಅ ವೆರಿ ಗುಡ್ ಡಿಸಿಷನ್ ಮೇಕರ್ ಆ್ಯಂಡ್ ವೆರಿ ಗುಡ್ ಪೇರೆಂಟ್ ಆಲ್ಸೋ. ನಂಗೆ ಅನ್ಸಿದ ಮಟ್ಟಿಗೆ ಯಾವುದಾದ್ರೂ ಒಳ್ಳೆ ಪೋಸ್ಟ್ನೊಳಗೂ ನೀವು ಕೆಲಸ ಮಾಡ್ತಿರ್ಬೋದು. ಯಾರ್ದಾದ್ರೂ ಮುಲಾಜಿಟ್ಕೊಂಡು ಏನಾದರೂ ಮಾತಾಡುವಂಥ ವ್ಯಕ್ತಿತ್ವ ಅಲ್ಲ. ನನಗೇನು ಬೇಕು, ನನಗೇನು ಅನ್ನಿಸ್ತೈತಿ ಅದನ್ನು ಖಡಾಖಂಡಿತವಾಗಿ ಹೇಳುವಂಥ ವ್ಯಕ್ತಿತ್ವ. ಈ ಬಾಟಮ್ದೊಳಗಿಂದ ಈ ಕಾರ್ಡ್ ನೋಡಿದರೆ ಗೊತ್ತಾಗ್ತದೆ. ನೀವು ಮಕ್ಕಳನ್ನು ಹೆಂಗೆ ಸರಿಯಾಗಿ ಬೆಳೆಸಬೇಕು ಅನ್ನೋದನ್ನು ಗೊತ್ತು. ಅಂದರೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ನಿರ್ಧಾರ ಮಾಡುವಂಥ ಒಂದು ಶಾಣೆತನ ಇರ್ತೈತೆ ಒಂದು ಮನುಷ್ಯನ ಕಡೆ. ಅವ್ರಿಗೆ ಬೇರೆದವ್ರ ಕಡೆಯಿಂದ ಏನೋ ಹಿಂಗೆ ಅಲ್ಲೇ ಕಲ್ಕೋಬೇಕಾಗಿರ್ತೈತಿ ಅಂತಂತ ಏನಿರಂಗಿಲ್ಲ. ಅವ್ರಿಗೆ ತನ್ನಷ್ಟಕ್ಕೆ ತಾನೇ ತಿಳಿತಿರ್ತೈತಿ. ತಾವು ಆ ಥರದ ವ್ಯಕ್ತಿತ್ವ ಇರುವಂಥ ಪರ್ಸನ್.
ನಿಮ್ಗೆ ಗೊತ್ತು ಜೀವನದೊಳಗೆ ಯಾವ ಒಳ್ಳೆಯ ವಿಷಯಗಳನ್ನ ಇಟ್ಕೋಬೇಕು, ಯಾವ ನಮಗೆ ಸರ್ವ್ ಮಾಡೋಂಗಿಲ್ಲ ಆ ವಿಷಯಗಳನ್ನ ಹೆಂಗೆ ಕಟ್ ಮಾಡಬೇಕು ಅಂತೇಳಿ ನಿಮ್ಗೆ ಗೊತ್ತು. ಮತ್ತು ನೀವೇನು ಅದನ್ನು ಜಾಸ್ತಿ ದಿನ ಅದನ್ನು ನೀವು ಪ್ಯಾಂಪರು ಮಾಡ್ತೀರಿ ಅಂಥ ವಿಷಯಗಳನ್ನ ಅಂತಂತಲ್ಲ, ನೀವು ಕಟ್ ಮಾಡ್ತೀರಿ ಅಂಥವನು. ಒಂದು ವೇಳೆ ನೀವು ಕಟ್ ಮಾಡ್ತಾನೂ ಇರದೇ ಹೋದರೆ ಅಂಥದ್ದು ಏನಾದರೂ ಇದ್ರೆ ಕಟ್ ಮಾಡಿಬಿಡುತ್ತೆ ಬರೀ ನೀವು. ಯಾಕಂತಂದ್ರೆ ಅದು ಆ ಥರದ ವಿಷಯಗಳು ನಮ್ಮ ವ್ಯಕ್ತಿತ್ವಕ್ಕೆ ಮೆರುಗು ಕೊಡ್ತಾವೆ. ಈಗ ನಾವು ಯಾವುದಾದ್ರೂ ಒಂದು ಒಳ್ಳೆ ಪೋಸ್ಟ್ನೊಳಗಿದ್ವಿ ಅಂತ ಇಟ್ಕೋರಿ, ಎತ್ತಬೇಕಂತ ನಾವು ಬಿಹೇವ್ ಮಾಡ್ತಿದ್ವಿ ಅಂತಂದರೆ ಆ್ಯಕ್ಚುಲಿ ನಾವು ಇರೋ ಸೀಟಿಗೆ ಮತ್ತು ನಾವು ಮಾಡೋ ಬಿಹೇವಿಯರ್ಗೆ ಒಂಚೂರು ಸೂಟ್ ಆಗ್ತಿರಂಗಿಲ್ಲ. ಸೊ ಅವಾಗ ನಮ್ಮನ್ನೆಲ್ಲರೂ ಗ್ರಾಂಟೆಡ್ ಅಂತಂದು ಹೇಳಿ ತೊಗೊತಾರೆ. ಬಟ್ ಯು ಆರ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್, ಯು ಆರ್ ವೆರಿ ಬ್ರೈನಿ, ವೆರಿ ಇಂಟೆಲಿಜೆಂಟ್. ಒಂಥರ ಬ್ಯೂಟಿ ಆ್ಯಂಡ್ ಬ್ರೈನದು ಕಾಂಬಿನೇಷನ್ ಅಂತಂದು ಹೇಳಿದ್ರು ಹೇಳ್ಬೋದು. ಅಂದ್ರೆ ಹೇಳ್ತಾರೆ, ಪರಿಸ್ಥಿತಿ ಉತನೇ ಆಸಾನಿ ಸೆ ಆಪ್ಕೋ ನಹಿ ತೋಡ್ತಾ. ಕೆಲವು ಸರ್ತಿ ಪರಿಸ್ಥಿತಿಗಳು ನಮ್ಮನ್ನು ಮುರಿತಾ ಹೋಗುತ್ತಾ. ಆ ಥರದ ವ್ಯಕ್ತಿತ್ವ ತಮ್ಮದು ಅಲ್ಲ. ಈ ಬಾಟಮ್ದೊಳಗಿರುವಂಥ ಈ ಕಾರ್ಡ್ ನೋಡಿದರೆ ಗೊತ್ತಾಗ್ತದೆ. ಬಟ್ ಈಗ ಹೆಂಗಿದೆ ನೋಡ್ರಿ, ಟೆಂಪರೆನ್ಸ್ ಕಾರ್ಡ್ ಇದೆ ಇಲ್ಲಿ ನೋಡಿ. ಈ ಕಾರ್ಡ್ ಏನು ಹೇಳ್ತೈತಿ ಅಂದರೆ, ಜೀವನದಲ್ಲಿ ಈಗ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತಂತಂದ್ರೆ, ನಿಮ್ಮ ಜೀವನದಲ್ಲಿ ಒಳ್ಳೇದು ಏನು ಬರ್ತಾ ಇದೆ, ನಿಮಗೆ ಬಂದಿತ್ತು ಅಂತಂದ್ರೆ ಪ್ರಶ್ನೆನೇ ಇಲ್ಲ. ಅಥವಾ ನಿಮಗೆ ಅನ್ನಿಸ್ತಿತ್ತು ಇನ್ನೂ ಏನೋ ಆಗ್ತಾ ಇಲ್ಲ, ನಾನು ನಂಬಿದ ದೈವ ಇಷ್ಟೆಲ್ಲ ಮಾಡಿದೆ. ನೋಡಿರಿ, ದೈವ ಅಂತಂದ್ರೆ ಬರೀ ಪೂಜೆ ಪುನಸ್ಕಾರ ಅಷ್ಟಕ್ಕೇ ಸೀಮಿತ ಅಂತಂತಂದ ಒಟ್ಟ ಅಲ್ಲ. ಅದು ನಿಮ್ಮಲ್ಲಿ ಒಂಥರ ಪುನರ್ಜನ್ಮ ಅಂತಂತ ಅನ್ಬೋದು. ನೀವೆಲ್ಲ ಸೀರಿಯಸ್ಲಿ ಒಂದು ವೇಳೆ ನೀವು ಪ್ರಾಕ್ಟೀಸ್ ಮಾಡ್ತಿದ್ರಿ ಅಂತಂದು ಸ್ಪಿರಿಚುವಲ್ ಲೈನ, ಅದೊಂಥರ ಪುನರ್ಜನ್ಮ. ನಿಮ್ದು ಹೊಸ ವರ್ಜನ್ ಹೊರಗೆ ಬರ್ತಿರ್ತೈತಿ. ಒಂದೇ ವರ್ಜನ್ ಅಂತಲ್ಲ, ಹೊಸ ವರ್ಜನ್ಸ್ ಹೊರಗೆ ತೊಗೊಂಬರ್ತಿರ್ತೈತಿ. ನಿಮ್ಮ ದೈವದ ಸಹಾಯದಿಂದ ಈ ವಿಷಯಗಳು ಆಗ್ತಿರ್ತಾವೆ. ನಾವು ದೈವವನ್ನು ಬರೀ ಪೂಜೆ ಪುನಸ್ಕಾರ, ಆಮೇಲೆ ನನಗೆ ತೊಂದರೆ ಬಂತಪ್ಪ, ನಾನು ಹಿಂಗೆ ತೆಂಗಿನಕಾಯಿ ಹೊಡಿತೇನಪ್ಪ, ನಾನು ನಿನಗೆ ಅದನ್ನು ಮಾಡ್ತೇನಪ್ಪ, ನಾವು ಅಲ್ಲಿ ತನಕ ಅಂತ ಅದನ್ನು ಅಷ್ಟೇ ತಿಳ್ಕೊಂಡೇವು ನಾವು. ಆ ಥರ ಎಂದೂ ಅಲ್ಲ. ಅದನ್ನು ನಾವು ಯಾವ ಥರ ಕನ್ಸಿಡರ್ ಮಾಡ್ತೇವೆ, ಅದು ನಮ್ಮ ಮಾನಸಿಕ ಪರಿಸ್ಥಿತಿಗೆ ಅನುಗುಣವಾಗಿ ನಮಗೆ ಕೊಡ್ತದೆ. ನೀವು ಒಂದು ವೇಳೆ ಪೂಜೆ ಪುನಸ್ಕಾರ ಅಲ್ಲಿವರೆಗೂ ನೀವು ಇದ್ರಿ ಅಂತಂದ್ರೆ ಮುಗಿದೋದು. ಅಂದರೆ ಜೀವನ ಅಂದ್ರೆ ಪೂಜೆ ಪುನಸ್ಕಾರ ಮಾಡೋದು, ಮತ್ತು ಹೊರಗೆ ಬಂದು ಮತ್ತು ಅದನ್ನೆಲ್ಲ ಕೆಲಸ ಮಾಡ್ಕೊತಿದ್ದು ಬಿಡೋದು. ಈಗ ಹೆಂಗಂತಂದ್ರೆ ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ಎಲ್ಲ ಮಾಡೋದು, ಅದ್ರ ಜೊತೆಗೆ ನನ್ನ ಜೀವನವನ್ನು ಹಂತ ಹಂತವಾಗಿ ತಿದ್ದಿಕೊಳ್ಳುವುದು. ಇದರಿಂದ ಅಂದರೆ ದೈವದ ಸಹಾಯದಿಂದ. ದೈವ ಎಲ್ಲ ರೀತಿಯಿಂದಲೂ ಸಹಾಯ ಮಾಡ್ತೈತಿ. ನಮಗಂತೂ ಸಹಾಯ ಮಾಡೈತಿ. ನಾವಂತೂ ತಿದ್ಕೊಂಡೇವಿ, A to Z ತಿದ್ಕೊಳ್ಳಾಗುತ್ತೇವೆ. ಇದು ಬರೀ ತಿದ್ಕೊಂಡ್ವಿ ಮುಗೀತು ಅಂತಂತ ಎಂತೂ ಇರೋಂಗಿಲ್ಲ. ಈ ಪ್ರೊಸೆಸ್ ಎಲ್ಲಿವರೆಗೂ ಅಂತಂದ್ರೆ, ಎಲ್ಲಿವರೆಗೂ ನಾನದೇನೆ ಅಲ್ಲಿವರೆಗೂ ಇದು ನಡೀತಾನೇ ಇರ್ತದೆ. ಆದ್ರೆ ನಂಬಿಕೆ ಅನ್ನೋದು ಭಾಳ ಇಂಪಾರ್ಟೆಂಟ್. ನೋಡಿರಿ, ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ನಿಮ್ಮಲ್ಲಿ ಏನು ಬರ್ತಾಯಿದೆ ಅಂತ, ನಿಮ್ಮಲ್ಲಿ ಪೇಷನ್ಸ್ ಬರಾಕತ್ತೈತಿ, ನಿಮ್ಮಲ್ಲಿ ಬ್ಯಾಲೆನ್ಸ್ ಬರಾತೈತಿ. ಆಮೇಲೆ ನಿಮಗೂ ಗೊತ್ತೈತೆ ಅಂದ್ರೆ ಹಿತಮಿತವಾಗಿ ಹೆಂಗೆ ಜೀವನ ಮಾಡಬೇಕು ಅನ್ನೋದೂ ಗೊತ್ತೈತಿ. ಆಮೇಲೆ ಈಗ ನಿಮ್ಮಲ್ಲಿ ಪೇಷನ್ಸ್ ಹೆಂಗೆ ಬಂದೈತಿ ಅಂತಂತಂದ್ರೆ, ನಿಮ್ಮನ್ನು ಎಂಥ ಕಿಯೋಟಿಕ್ ಸಿಚುವೇಶನ್ದೊಳಗೆ ನಿಮ್ಮನ್ನು ಹೋಗಿಟ್ರೂ ಸಹಿತ ನಿಮಗೆ ಗೊತ್ತೈತೆ ಅದನ್ನು ಹೆಂಗೆ ಕಟ್ ಆಫ್ ಮಾಡಬೇಕು, ಅದನ್ನು ವಿಷಯಗಳ್ನ ಅಥವಾ ಸಿಚುವೇಶನ್ಸನ್ನು ಹೆಂಗೆ ಬ್ಲೆಂಡ್ ಮಾಡಬೇಕು. ಆಮೇಲೆ ಎಕ್ಸ್ಟ್ರೀಮಿಟೀಸಿಗೆ ನಾವು ತೊಗೊಂಡು ಹೋಗಬಾರ್ದು ಅನ್ನೋ ಹಂಗೆ ನಾವು ಮೆಂಟಲಿ ಹೆಂಗೆ ಬ್ಯಾಲೆನ್ಸ್ಡ್ ಇರಬೇಕು ಅನ್ನುವಂಥ ಜ್ಞಾನ ನಿಮ್ಮಲ್ಲಿ ಐತಿ ಸದ್ಯ. ಆ್ಯಕ್ಚುಲಿ ನೀವು ನಂಬಿದ ದೈವದಿಂದ ನಿಮ್ಮ ಜೀವನದಲ್ಲಿ ಇದಕ್ಕೆ ಪುನರ್ಜನ್ಮ ಅಂತ ಅನ್ಬೋದು ಇದಕ್ಕೆ. ಇದು ನೋಡ್ರಿ, ಸೂರ್ಯ ಉದಯ ಆಗಕತ್ತಾನಿಲ್ಲಿ. ಅಂದರೆ ಇದೇನು ತೋರಿಸ್ತೈತಿ ಅಂದರೆ ವಿಸ್ಡಮ್ ತೋರಿಸ್ತೈತಿ. ಆಸ್ಟ್ರಾಲಜಿಕಲಿ ಸೂರ್ಯ ಏನು ಹೇಳ್ತಾನೆ ಅಂತಂತಂದ್ರೆ, ಎಲ್ಲ ಶಾಸ್ತ್ರಗಳನ್ನು ರಿಪ್ರೆಸೆಂಟ್ ಮಾಡ್ತಾನೆ. ನಾವು ಈ ಎಲ್ಲ ವೇದ ಶಾಸ್ತ್ರ ಪುರಾಣಗಳನ್ನೆಲ್ಲ ಸೂರ್ಯ ರಿಪ್ರೆಸೆಂಟ್ ಮಾಡ್ತಾನೆ. ಸೊ ನಿಮ್ಮಲ್ಲಿ ವಿಸ್ಡಮ್ ಬರ್ತಾ ಇದೆ. ಇಂಟೆಲಿಜೆನ್ಸ್ ಇಸ್ ಡಿಫ್ರೆಂಟ್. ಜ್ಞಾನ ಬರ್ತಾ ಇದೆ. ಅಂದರೆ ಇದು ಜೀವನ, ಇದನ್ನು ಹೆಂಗೆ ಮಾಡಬೇಕು, ಇದನ್ನು ಎಷ್ಟು ಇಮೋಷ್ನಲಿ ಹ್ಯಾಂಡಲ್ ಮಾಡಬೇಕು, ಎಷ್ಟು ಪ್ರಾಕ್ಟಿಕಲಿ ಹ್ಯಾಂಡಲ್ ಮಾಡಬೇಕು, ಎಲ್ಲಿ ಇಮೋಷ್ನಲಿ ಇನ್ವಾಲ್ವ್ಮೆಂಟ್ ಇರಬೇಕು, ಎಲ್ಲಿ ಪ್ರಾಕ್ಟಿಕಲ್ ಇನ್ವಾಲ್ವ್ಮೆಂಟ್ ಇರಬೇಕು, ನಿಮಗೆ ಬರಾಗತ್ತದ. ನಿಮಗೆ ಒಂದು ವೇಳೆ ಗೊತ್ತಿಲ್ಲ ಅಂತಂತಂದ್ರೆ ಸೂಕ್ಷ್ಮವಾಗಿ ನಿಮ್ಮನ್ನು ನೀವು ಅವಲೋಕಿಸಿಕೊಳ್ಳಿ, ಗೊತ್ತಾಗತ್ತೆ ನಿಮಗೆ. ಅವಾಗ ನನಗೂ ಒಮ್ಮೆ ಗೊತ್ತಾಗೋದಿಲ್ಲ, ನಾನು ಒಮ್ಮೆ ಸುಳ್ಳು ಒದರಾಡ್ತಿರ್ತೇನೆ. ನನ್ನಷ್ಟಕ್ಕೆ ನಾನು ಒದರಾಡಕ್ಕಂತೂ ಮನ್ಯಾಗ ಯಾರಿಲ್ಲ ಒದರಾಡಕ್ಕೆ, ಯಾರಿಗೆ ಒದರಾಡ್ಬೇಕು.
ನನ್ನಷ್ಟಕ್ಕೆ ನನಗೆ ಬೇಸರಕ್ಕಿರುತ್ತೆ, ನನ್ನಷ್ಟು ನನಗೆ ಸಿಟ್ಟು ಬರ್ತದತ್ತೆ. ಆದರೆ ಯಾವಾಗ ನಾನು ಸಿಚುವೇಶನ್ಸ್ಗಳನ್ನ ಹ್ಯಾಂಡಲ್ ಮಾಡ್ತೇನಲ್ಲ, ನನಗಿಷ್ಟು ಇದನ್ನು ಅನಿಸ್ತೈತಿ, ನನ್ನ ಬುದ್ಧಿ ಎಷ್ಟು ದೇವ್ರ ಹಂತವಾಗಿ ತಿಡಾಕತ್ತಾನ ಅಂತಂದು ಹೇಳಿ ಗೊತ್ತಾಕೈತಿ. ಇನ್ನೊಂದೇನೋ ಹಂಗೆ ಒಂದು ಸಿಚುವೇಶನ್ ಬಂತು, ಆಯಿತು ಅದನ್ನೆಲ್ಲ ಮಾಡೋಣ ಅಂತಂದು ಏನೇನೋ ತಲೆಯಾಗ ಬಂತದ. ಆಮೇಲೆ ನಾನು ರಾತ್ರಿದ ಅಡುಗೆ ಮುಗಿಸಿದೆ, ನಮ್ಮ ಅಪ್ಪ ಊಟ ಕೊಡಾಕಂತಂದು ಹೇಳಿ ನಾ ಮ್ಯಾಲೆ ಹೋದಕ್ಕೋ ಪಟ್ನ ನನ್ನ ತಲೆಯೊಳಗೆ ಒಂದು ವಿಚಾರ ಬಂದು. ನಾ ಹೇಳಿದೆ, ನೋ, ಇದು ಹಿಂಗಲ್ಲ, ನೀ ಇದನ್ನು ಹಿಂಗೆ ಮಾಡು, ನೀ ಇದನ್ನು ಹಿಂಗೇ ಮಾಡಂತ ಹೇಳಿದೆ ನಾನು. ನಮ್ಮ ಅಪ್ಪಗೂ ವಿಷಯ ಎಷ್ಟವೂ ಪಟಾಸ್ ತಂದೆ. ಹೌದು ನೀ ಹೇಳಿದ್ದು ಕರೆಕ್ಟ್ ನೋಡ್ರಿ. ಹೆಂಗಂತಂದ್ರೆ ಇದನ್ನೇ ಹೇಳೋದು, ಇದು ಕ್ವೀನ್ ಆಫ್ ಸೋರ್ಟ್ಸ್ ಏನೈತಲ್ಲ, ಈ ಥರದ ಬುದ್ಧಿ ಮಟ್ಟವನ್ನು ಪಾಲಿಷ್ ಮಾಡ್ತೈತೆ ನಿಮ್ಮ ದೈವ ನಿಮ್ಮ ಬುದ್ಧಿ ಮಟ್ಟ ಪಾಲಿಷ್ ಮಾಡ್ತೈತೆ ನೋಡ್ರಿ. ನಾನು ದೈವಕ್ಕೆ ಏನು ಕೇಳ್ತೀನಿ, ನನಗೆ ಅದು ಸಿಗುತ್ತೈತೆ. ನನ್ನ ಗಂಡ ಪ್ರೀತಿ ಮಾಡಲಿ, ಗಂಡ ರೊಕ್ಕ ತಂದೆಲ್ಲ ನನ್ನ ಕೈಯಾಗ ಕೊಡಲಿ, ನನ್ನ ಮಕ್ಕಳೆಲ್ಲ ಅರೆ ಓಪನ್ ಜಾಯಗ ಅಗರ್ ನೀವು ಒಂದು ವೇಳೆ ಅದರೊಳಗೆ ನೀವು ಅಷ್ಟು ಪ್ರಾಮಾಣಿಕವಾಗಿ ನೀವು ಅದನ್ನೇ ಕೆಲಸ ಕೇಳ್ತಿದ್ರಿ ಮಾಡ್ತಿದ್ರಿ. ಹಂಗೆ ಈಗ ನೀವು ನನ್ನ ಜೀವನದ ಎಲ್ಲ ಆಯಾಮಗಳನ್ನು ಸುಧಾರಿಸ್ಕೊಂಡು ನಾನೊಂದು ಒಳ್ಳೆ ಜೀವನ ಮಾಡ್ತೇನೆ, ಅಂದರೆ ಒಂಥರ ಮೆಂಟಲಿ ಸೊಫೆಸ್ಟಿಕೇಟೆಡ್ ಜೀವನ ನನಗೆ ಬೇಕು ಅಂತಂದು ಹೇಳಿ ನೀವು ಕೇಳಿದ್ರಿ ಅಂತ ಇಟ್ಕೊಡ್ರಿ, ನಿಮ್ಗೆ ಅದನ್ನು ಕೊಡ್ತೈತೆ. ಅದು ಅಷ್ಟೇ. ನಾವು ಏನು ಕೇಳ್ತೇವೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತೈತೆ. ಅದಕ್ಕೆ ನನಗನ್ಸಿದ ಮಟ್ಟಿಗೆ ನಿಮ್ಮ ಹಾರ್ಟ್ ಚಕ್ರನೂ ಓಪನ್ ಆಗೈತೆ, ನಿಮ್ಮ ಹಾರ್ಟ್ ಚಕ್ರ ಸರಿ ಹಿಂಗೆ ಕೆಲಸ ಮಾಡಕತ್ತೈತಿ. ಟೆಂಪ್ರೆನ್ಸ್ ಕಾರ್ಡ್ ಏನು ಹೇಳ್ತೈತೆ ನೋಡ್ರಿ, ಹಾರ್ಟ್ ಚಕ್ರ ಕೆಲಸ ಮಾಡಕತ್ತೈತಿ ಈಗ ಸರಿ ಹಿಂಗೆ. ಜೀವನ ಸಿಚುವೇಶನ್ಸ್ಗಳ ನೀವು ಬ್ಯಾಲೆನ್ಸ್ ಮಾಡೋಕೆ ಬಂತು ಅಂತ ಇಟ್ಕೊಡ್ರಿ, ನಿಮ್ದು ಹಾರ್ಟ್ ಚಕ್ರ ಸರಿ ಹೋಗಿರ್ತೈತಿ, ಸಾವಕಾಶ ಆ್ಯಕ್ಟಿವೇಟ್ ಆಗಿರ್ತೈತೆ. ಅದ್ರ ಮೇಲೆ ಇನ್ನೊಂದು ಚೂರು ನೀವು ಕೆಲಸ ಮಾಡುವಂಥ ಅವಶ್ಯಕತೆ ಇರ್ತೈತಿ. ಇದಕ್ಕೆ ಹೆಂಗಂತಂದ್ರೆ ನೋಡ್ರಿ, ಇಷ್ಟೆಲ್ಲ ವಿಷಯಗಳೇ ನಮ್ಮ ಜೀವನದಲ್ಲೇ ನಡಿಬೇಕಂದ್ರೆ ಸುಮ್ಮನೆ ಏನೂ ನಡೆಯಂಗಿಲ್ಲ. ಇದಕ್ಕೂ ದೈವಿಕ ಕೃಪೆ ಬೇಕು. ಅದರ್ವೈಸ್ ಏನಿರ್ತೈತಿ, ಎಲ್ಲ ಶಣೆದನ ಕೊಟ್ಟು ದೇವ್ರು ಏನು ಮಾಡ್ತಾನೆ ಗೊತ್ತೈತೇನ, ಶ್ರಾಪಿತ ಬುದ್ಧಿ ಅಂತಾರೆ ಅದಕ್ಕೆ. ನಿನಗೇನೂ ತಿಳಿಬಾರ್ದು ಹೋಗಂತಂದು ಹೇಳ್ತಾನೆ. ಅಂದರೆ ಅವರೆಲ್ಲ ಮಂದಿಗೆಲ್ಲ ಬುದ್ಧಿ ಹೇಳ್ತಿರ್ತಾರೆ, ಬಟ್ ತಮ್ಮಷ್ಟಕ್ಕೆ ತಾವೇನೂ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಿಲ್ಲ ಅವ್ರು. ಆ ಥರದ ಬುದ್ಧಿನೂ ಇರ್ತೈತಿ. ಈಗ ಹೆಂಗಂತಂದರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡಿರಿ, ನಿಮ್ಮ ದೈವ ನಿಮ್ಮನ್ನು ಹೀಲ್ ಮಾಡೈತಿ, ನಿಮಗೆ ಗೊತ್ತಿಲ್ಲ. ಒಂಥರ ನಿಮ್ದು ಹೆಂಗಂತಂದ್ರೆ ಇಮೋಷ್ನಲ್ ಮತ್ತು ಫಿಸಿಕಲ್ ರಿಕವರಿ ಆಗೈತಿ, ನಿಮಗೆ ಆಗೈತಿ. ಈಗ ಹಂತವಾಗಿ ಆಗಾಕತ್ತೈತಿ. ನೀವು ಯಾವಾಗ ಸ್ವಲ್ಪ ನಿಮ್ಮ ಕಡೆ ಲಕ್ಷ್ಯ ಕೊಡ್ತೀರಿ ಅಂತಂದರೆ, ಸ್ವಲ್ಪ ಥೋಡ ದುನಿಯಾಸೆ ಕಟ್ ಆಫ್ ಹೋಕೆ, ಸ್ವಲ್ಪ ಸೆಪ್ರೇಟ್ ಇರೋದು, ಸ್ವಲ್ಪ ಐಸೋಲೇಟ್ ಇರೋದು, ಆಮೇಲೆ ಒಳ್ಳೆ ವಿಚಾರಗಳನ್ನು ಮಾಡೋದು, ನಮ್ಮ ಮೇಲೆ ನಾವು ವಿಚಾರ ಮಾಡೋದು. ಅಂದ್ರೆ ನಾನೀಗ ಒಂದು ತಿಂಗಳ ಹಿಂದೆ ಹೆಂಗಿದ್ದೆ, ನಾ ಈಗ ಹೆಂಗದೀನಿ ಅಂತ ನೀವು ವಿಚಾರ ಮಾಡಿ ನೋಡ್ರಿ, ನಿಮಗೆ ಎಷ್ಟೆಲ್ಲ ವಿಷಯಗಳು ಗೊತ್ತಾಕ್ಕವ. ಸೊ ನಿಮಗೆ ಖರೆ ಅಂದ್ರೆ ನಿಮಗೆ ಗೊತ್ತಾಗಬೇಕು, ಇಮೋಷ್ನಲ್ ಫಿಸಿಕಲ್ ರಿಕವರಿ ನನ್ನಲ್ಲಿ ಸಾಕಾಗುವಷ್ಟು ಆಗೈತಿ ಅಂತಂದು ಹೇಳಿ. ಈಗ ನೀವು ಅದ್ರ ಜೊತೆಗೇ ಸೆಲ್ಫ್ ಕೇರ್, ಸೆಲ್ಫ್ ಲವ್ ನೀವು ಮಾಡ್ತಿದ್ರಿ, ಯಾವ ವಿಷಯ ನನಗೆ ಹರ್ಟ್ ಮಾಡ್ತೈತಿ ಅದನ್ನು ನಾನು ಅದ್ರ ಕಡೆ ನಾನು ಜಾಸ್ತಿ ಲಕ್ಷ್ಯ ಕೊಡಬಾರ್ದು ಅಂತ ನಿಮಗೆ ಇಷ್ಟು ಗೊತ್ತಾದರೂ ಸಹಿತ ಸೆಲ್ಫ್ ಕೇರ್, ಸೆಲ್ಫ್ ಲವ್ ಬಂತಂತ ಇಟ್ಕೊಳ್ಳೋದು. ಅಂದರೆ ನನ್ನನ್ನು ನಾವು ಬಚಾವ್ ಮಾಡ್ಕೊಳಕತ್ತೇನಲ್ಲ ನೆಗೆಟಿವ್ ಎನರ್ಜಿಯಿಂದ. ಸೊ ಇದೆಲ್ಲ ನಿಮ್ಮ ಹತ್ರ ಬರ್ತಾ ಇದೆ ಈಗ. ಓಕೆ, ನಿಮಗೆ ಇದು ಗೊತ್ತೈತಿ ಒಂದು ಹೆಲ್ದಿ ಪಾರ್ಟ್ನರ್ಶಿಪ್ ಅಂದರೆ ಏನು. ಅಂದರೆ ಜೀವನದ ಎಲ್ಲ ಆಯಾಮಗಳಲ್ಲಿ ನೀವು ಒಂಥರ ಹಿಂಗೆ ನಿಮಗೆ ತಿಳುವಳಿಕೆ ಬರಾಕತ್ತೈತಿ. ನಿಮಗೆ ಸ್ಲೋಲಿ ನಿಮ್ಮ ಕರಿಯರ್ದಾಗನ್ರಿ, ನಿಮ್ಮ ಫೈನಾನ್ಸ್ದೊಳಗನ್ರಿ, ಎಲ್ಲ ವಿಷಯದೊಳಗೂ. ಸೊ ಟೆಂಪ್ರೆನ್ಸ್ ಕಾರ್ಡ್ ಅದನ್ನು ಹೇಳಾಕತ್ತೈತಿ. ಓಕೆ ನೋಡಿರಿ, ಕೆಲವೊಂದಿಷ್ಟು ಮಂದಿಗೆ ಡೆವಿಲ್ ಕಾರ್ಡ್ ಬಂದಿದೆ ಇಲ್ಲಿ. ಈಗ ಡೆವಿಲ್ ಅಂತಂದ್ರೆ ಏನು, ಒಂದು ನಾವು ಆ ಥರದ ಕರ್ಮಗಳನ್ನು ಮಾಡಿರಬಹುದು, ಮಾಡಿರಬಹುದು, ಅದ್ರ ಫಲ ಈಗ ಅನ್ವಯಿಸ್ತಿರ್ಬೋದು, ಅಥವಾ ಈಗ ಸದ್ಯ ಮಾಡ್ತಿರ್ಬೋದು. ಅದನ್ನು ಈಗ ಸದ್ಯ ಈ ಥರದ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ಇನ್ವಾಲ್ವ್ ಮಾಡಿಕೊಂಡಿರಬಹುದು. ಓಕೆ, ದಿಸ್ ಈಸ್ ಅ ಕಾರ್ಮಿಕ್ ಕಾರ್ಡ್. ಡೆವಿಲ್ ನಿಮಗೆ ಹಾಕಿರುವಂಥ ಚೇನ್, ಓಕೆ, ತಾವು ಬಿಚ್ಕೊಂಡಿರಬಹುದು ಅಥವಾ ಅದು ಈಗ ನಿಧಾನವಾಗಿ ಬಿಚ್ಚುತ್ತಿರಬಹುದು. ನೀವು ನೋಡಿ, ಇದು ಎದ್ರ ಮೇಲೆ ನಾನು ರೀಡಿಂಗ್ ಮಾಡಕತ್ತೀನಿ ಅಂತಂದ್ರೆ, ನೀವು ಈಗಾಗಲೇ ದೈವಿ ಶಕ್ತಿಯ ಪ್ರಭಾವದಲ್ಲಿ ಅದೀರಿ. ಓಕೆ, ಅದನ್ನು ನಿಮಗೆ ಹೆಂಗೆ ಹೆಲ್ಪ್ ಮಾಡಕತ್ತೈತಿ ಅನ್ನೋದ್ರ ಬದಲೇ ನಾನು ಹೇಳಕತ್ತೇನೆ. ಓಕೆ, ಅದರೊಳಗೆ ಏನಾದರೂ ನಿಮಗೆ ಅನ್ನಿಸ್ತಿತ್ತು, ನನಗೆ ಯಾಕೋ ರಿಸಲ್ಟ್ ಬರ್ತಾ ಇಲ್ಲ ಅಂತಂದ್ರೆ, ಬಟ್ ಬರಾಕತ್ತೈತಿ. ಆದರೆ ಹೆಂಗೆ ಅಂತಂತಂದ್ರೆ ನಾವು ಅದನ್ನು ಶಾಂತ ಚಿತ್ತದಿಂದ ನೋಡಬೇಕಷ್ಟೆ. ನೋಡಿರಿ, ಇದೇನು ತೋರಿಸ್ತತಿ, ಡೆವಿಲ್ ಏನು ತೋರಿಸ್ತತಿ, ಬಾಂಡೇಜ್ ತೋರಿಸ್ತತಿ, ಅತಿಯಾಗಿ ಯಾವುದಾದ್ರೂ ವಿಷಯ ಜೊತೆ ಅಡಿಕ್ಷನ್ ತೋರಿಸ್ತತಿ, ಅಥವಾ ನಾ ಕೆಲವೊಂದು ಹೆಂಗೆ ಹೇಳ್ಬೇಕು, ಒಂಥರ ಸೆಲ್ಫ್ ಇಂಪೋಸ್ಡ್ ಲಿಮಿಟೇಷನ್ಸ್ ಅಂತಂತಾರೆ. ಸೆಲ್ಫ್ ಇಂಪೋಸ್ಡ್ ಲಿಮಿಟೇಷನ್ಸ್ ಅಂತ
ನನಗೇನು ಗೊತ್ತಿತ್ತಲ್ಲ, ನನಗದಷ್ಟೇ ಸಾಕು, ನನಗದಷ್ಟೇ ತಿಳಿತೈತಿ, ನಾ ಅದಕ್ಕಷ್ಟೇ ಶಾಣೆ ಅದೇನಿ ಅಂತ ಹಿಂಗೆ ಮಂಡಿರ್ತಾವೆ ಇವೆಲ್ಲ ಒಂದಿಷ್ಟು. ಇವೆಲ್ಲ ಡೆವಿಲ್ ಕ್ಯಾರೆಕ್ಟರ್ಸ್. ಹೊಡಿಯೋದಾಗಲಿ, ಬಡಿಯೋದಾಗಲಿ, ನಮ್ಮನ್ನು ನಾವೇ ಟಾರ್ಚರ್ ಮಾಡ್ಕೊಳ್ಳೋದಾಗಲಿ, ಎಷ್ಟು ಮಂದಿ ಹೇಳಿದ್ರು ಬುದ್ಧಿ ಅವ್ರಿಗೆ ಒಟ್ಟು ಹೊಳೆಯಂಗೆ ಇಲ್ಲಪ್ಪ, ಬುದ್ಧಿಗನ ಹೊಳೆಯಂಗಿಲ್ಲ ಅವರಿಗೆ. ಅದು ಹೆಂಗೋ ಏನಾರು ಗೊತ್ತು, ಮತ್ತು ಅದೇ ಲೂಪ್ದೊಳಗನ ಸಿಕ್ಕಾಕ್ಕೊಳ್ಳೋದು, ಅದೇ ಕೆಟ್ಟ ಲೂಪದೊಳಗೆ ಸಿಕ್ಕಾಕ್ಕೊಳ್ಳೋದು. ಒಂದು ವೇಳೆ ನೀವು ಈಗಾಗಲೇ ನಿಮ್ಮ ದೈವ ನಿಮಗೆ ಹೆಲ್ಪ್ ಮಾಡಾಕತ್ತೈತಿ ಅಂತಂದ್ರೆ ನಿಧಾನವಾಗಿ ಅದರಿಂದ ನೀವು ಬಿಡುಗಡೆ ಹೊಂದಾಕತ್ತೀರಿ. ನಿಮ್ಮ ಮೇಲೆ ನಿಮಗೆ ಅಷ್ಟು ಭರವಸೆ ಇರಬೇಕಷ್ಟೆ. ಈಗ ಹೆಂಗೈತಿ ಅಂತಂತಂದ್ರೆ ನೋಡ್ರಿ, ಕೆಲವೊಬ್ಬರಿಗೆ ಹೆಂಗಿರ್ತೈತಿ ಅಂದ್ರೆ, ನಾವು ರಾತ್ರಿ ಎಲ್ಲ ಎಚ್ಚರಿರೋದು, ಅವರಿಗೆ ಇಲ್ಲಿ ಸಲ್ಲದೆಲ್ಲ ಇಲ್ಯೂಷನ್ಸ್ ಅಂದ್ರೆ ಒಂದು ಭ್ರಮ ಪಾಲೈತೆ. ವಿಚಿತ್ರ ಭ್ರಮೆಗಳಿರ್ತಾವೆ. ಈಗ ನೀವೆಲ್ಲ ನಿಮ್ಮ ಹತ್ರ ಏನು ಜನ ಏನು ಚಾಟ್ ತೊಗೊಂಬರಂಗಿಲ್ಲ, ನಾವು ಅವ್ರು ನೋಡಾಕತ್ರ ಅವ್ರನ್ನ ಕೇಳಾಕತ್ಕೊಳ್ಳಿ, ಹೆಂಗಪ್ಪ ಹಿಂಗೆ ಏನೇನು ವಿಚಾರ ಮಾಡ್ತಿರ್ತಾರೋ ಇವರು ಅಂತಂದು ಹೇಳಿ ಗೊತ್ತಾಗಂಗಿಲ್ಲ ನಮಗೆ. ನೋಡಿರಿ, ಎಲ್ಲಿವರೆಗೂ ನೀವು ಆ ಇಲ್ಯೂಷನ್ಸಿಗೆ ಪವರ್ ಕೊಡಂಗಿಲ್ಲೋ, ನೀವು ಯಾವುದಾರ ವಿಷಯದಿಂದ ಹೆದರ್ತಿರ್ಬೋದು, ಮಾಡ್ತಿರ್ಬೋದು, ನಿಮಗೆಲ್ಲರ ಹೊರಗೆ ಹಾಕೂ ಹೆದರಿಕೆ ಬರ್ತಿರ್ಬೋದು, ಜನರ ಜೊತೆ ಕೂಡಕ್ಕೆ ಹೆದರಿಕೆ ಬರ್ತಿರ್ಬೋದು, ನಿಮಗೆ ಏನಾದರೂ ಚರ್ಚೆ ಮಾಡೋಕ್ಕೂ ನಿಮಗೆ ಆಗ್ತಿರ್ಲಿಕ್ಕಿಲ್ಲ, ಒಟ್ಟು ನೀವು ಪಬ್ಲಿಕ್ಕನ್ನು ನಿಮಗೆ ಫೇಸ್ ಮಾಡೋಕೆ ಆಗತ್ತಿಲ್ಲ ಅಂತ ನೀವು ಹಿಂಗೆ ಇಟ್ಕೊಡ್ರಿ. ಆ ಟೈಮ್ದೊಳಗೆ ಹೆಂಗಿರ್ತೈತಿ ಅಂತಂತಂದ್ರೆ, ನೀವು ನಿಮ್ಮ ಮನಸ್ಸಿನಲ್ಲಿ ಬರುವಂಥ ಆ ಭ್ರಮೆ ಏನಿರ್ತೈತಲ್ಲ, ಎಲ್ಲಿವರೆಗೂ ಆ ಭ್ರಮೆಗೆ ನೀವು ಪವರ್ ಕೊಡೋಂಗಿಲ್ಲ, ಅಲ್ಲಿವರೆಗೂ ಆ ಭ್ರಮೆ ನಿಮ್ಮನ್ನು ಏನೂ ಮಾಡೋಕ್ಕಾಗಂಗಿಲ್ಲ. ಆ ಭ್ರಮೆಯಿಂದ ಹೊರಗೆ ಬರಬೇಕು ಅಂತಂತಂದ್ರೆ ಅದಕ್ಕೆ ಪವರ್ ಕೊಡೋದನ್ನು ಬಿಡ್ಬೇಕು. ಅಂದ್ರೆ ನಾವು ಒಂದು ವಿಷಯನ ಯಾವುದೇ ಕನಸ್ನಾಗಾಗಲಿ ಅಥವಾ ನಾವೀಗ ಮೆಡಿಟೇಷನ್ ಮಾಡೋ ಮುಂದೆ ನಾವು ಏನಾರೇ ವಿಚಾರ ಮಾಡ್ಕೊತ ಹೋಗಿ ಅಂತ ತಿಳ್ಕೊಡ್ರಿ, ಅದಕ್ಕೆಲ್ಲ ಕೈಯ ಕಾಲ ತಲೆ ಎಲ್ಲ ಹಚ್ಚಕ್ಕೆ ಶುರು ಮಾಡಿಬಿಡ್ತೇವೆ ನಾವು ಆ ಸಿಚುವೇಶನಿಗೆ. ಆಮೇಲೆ ಅದು ಭೂತಾಕಾರವಾಗಿ ಬೆಳೆದು ನಿಂದಿರ್ತೈತೆ ನಮ್ಮ ಮುಂದೆ. ಇವೆಲ್ಲ ಡೆವಿಲ್ನಲ್ಲಿ ಇರುವಂಥ ಕ್ಯಾರೆಕ್ಟರ್ಸ್ ಅಂದರೆ ಡಿಪೆಂಡೆನ್ಸಿ ಏನ್ರಿ. ಈಗ ಜಸ್ಟ್ ಹಂಗೆ ನಮ್ಮ ಮನೆಯೊಳಗಿಂದ ಒಂದು ವಿಷಯ ಹೇಳ್ತೇನೆ ನೋಡ್ರಿ. ನಮ್ಮ ರಿಲೇಟಿವ್ಸ್ದೊಳಗೆ ಒಂದು ಹುಡುಗ ಸಾಧನ ಮಾಡ್ತೈತಿ, ಅದಕ್ಕೇನೋ ಪ್ರಾಬ್ಲಮ್ ಇತ್ಕಂತೈತಿ. ಮೊನ್ನೆ ನನಗೆ ಫೋನ್ ಮಾಡಿದ್ದ, ನೀವು ಟೆರೋ ಕಾರ್ಡ್ ನೋಡು ಮೌಶಿ ಅಂತಂದು. ನಮ್ಮ ಮೌಶಿ ಅಂದ್ರೆ ಚಿಕ್ಕಮ್ಮ. ಮೌಶಿ ನೀನು ನಂಗೆ ಟೆರೋ ಕಾರ್ಡ್ ನೋಡು ಅಂತ. ಆಯ್ತಪ್ಪ, ನಾನು ನೋಡಾಕತ್ತೇನೆ. ಅದು ಕೊಟ್ಟ ಹಿಂಗೆ ಪೇಷನ್ಸ್ ಅಂತ ಇಲ್ಲ, ಅದು ಎಂಥ ಸಾಧನ ಮಾಡ್ತೈತಿ ಯಾರಿಗೆ ಗೊತ್ತು. ನಾ ಸಾಧನ ಮಾಡಾಕತ್ತೀನಿ, ಬಟ್ ನನಗೆ ಒಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಂಗಿಲ್ಲ. ನಾ ಹೇಳಿದೆ, ಇಲ್ಲಪ್ಪ ಮತ್ತು ಹಿಂಗೆ ಈಗೋ ಜಾಸ್ತಿ ಐತಿ, ಸ್ವಲ್ಪ ಹೈಪರ್ ಆಗಕ್ಕೆ ಹೋಗಬೇಡ, ಸ್ವಲ್ಪ ಸ್ಲೋ ಡೌನ್ ಮಾಡು. ಅದು ಯಾಕೆ ಆಕತಿ ಅಂತ ಅಷ್ಟೇ ಏನೋ ಅವಾಗೆಲ್ಲ ಕ್ವಶನಿಗೆ ಏನೋ ಆನ್ಸರ್ ಬರೀ ಎಸ್ ಆರ್ ಅನ್ನೋದ್ರೊಳಗೆ ಅಷ್ಟೇ ಕೊಡ್ಬೇಕಂತ. ಎಸ್ ಆರ್ ಅನ್ನೋದ್ರೊಳಗೆ ಅಷ್ಟೇ ಆನ್ಸರ್ ಕೊಡು, ಇಷ್ಟುದ್ದ ನನಗೇನು ಹೇಳಕ್ಕೆ ಹೋಗ್ಬೇಡ ಅಂತ ಹೇಳಾಕತ್ತಿತ್ತದು ನನಗೆ. ನನಗೆ ವಿಚಿತ್ರ ಅನಿಸಿದೆ, ಅಂತ ಸಾಧಕಪ್ಪ ಇದೆ ಅಂತಂದು ಹೇಳಿ. ಅವಾಗೆಲ್ಲೋ ಮದುವೆ ಮಾಡ್ಕೊಳ್ಳೋದೈತಂತೆ, ಮದುವೆ ಮಾಡ್ಕೊಳ್ಳೋ ಮುಂದೆ ಕೇಳತ್ತಿದ್ದ, ಆಗ್ತೈತೋ ಇಲ್ಲೋ ಅಷ್ಟೇ ಉತ್ತರ ಕೊಡು ನೀನು. ಅಂದರೆ ಇವೆಲ್ಲ ಒಂಥರ ಡೆವಿಲ್ ಕ್ಯಾರೆಕ್ಟರ್ಸ್ ಇವು. ಡೆವಿಲ್ ಅಂತಂತಂದ್ರೆ ಹೆಂಗೆ ಅಂತಂದರೆ, ನಾವು ಮಂದಿ ಜೊತೆ ಸರಿ ಹಂಗೆ ಬೆರೆಯಂಗಿಲ್ಲ, ಅಥವಾ ಮಂದಿ ವಿಚಾರಕ್ಕೆ ನಮ್ಮ ವಿಚಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇರ್ತೈತಿ. ಹೆದರಿ ಓಡೇ ಬಿಡ್ತಾರೆ ಮಂದಿ ನಮ್ಮನ್ನು ಬಿಟ್ಟು. ಸೊ ನಿಮಗೆ ಗೊತ್ತಾಗಬೇಕು ಈ ಸೈಕಲ್ ಬ್ರೇಕ್ ಹೆಂಗೆ ಮಾಡಬೇಕು ಅಂತಂದು ಹೇಳಿ. ಅದಕ್ಕೆ ನಿಮ್ಮಲ್ಲಿರುವಂಥ ಇಲ್ಯೂಷನಿಗೆ ನೀವು ಜಾಸ್ತಿ ಪವರ್ ಕೊಡೋಕೆ ಹೋಗ್ಬಿಡ್ರಿ. ಈ ಸೈಕಲ್ ಬ್ರೇಕ್ ಆಗ್ತೈತಿ, ಸ್ವಲ್ಪ ದಿವಸದೊಳಗೆ ಸೈಕಲ್ ಬ್ರೇಕ್ ಆಕೈತಿ. ಈಗ ಹೆಂಗಂತ ನಿಮ್ಮನ್ನು ನೀವು ಡಿಟಾಕ್ಸಿಫೈ ಮಾಡೋಕೆ ನೋಡ್ರಿ. ಡಿಟಾಕ್ಸ್ ಮಾಡ್ಕೊಳ್ಳೋದು ಅಂತಂದ್ರೆ ಬಾಡಿ ಅಷ್ಟೇ ಡಿಟಾಕ್ಸ್ ಮಾಡ್ಕೊಳ್ಳೋದಲ್ಲ, ಮೆಂಟಲಿನೂ ಡಿಟಾಕ್ಸ್ ಮಾಡ್ಕೊಳ್ಳೋದು. ಡಿಟಾಕ್ಸ್ ಅಂತಂದ್ರೆ ಟಾಕ್ಸಿಕ್ ವಿಷಕಾರಿ ವಿಷಯಗಳನ್ನು ಏನದಾವಲ್ಲ, ನೀವು ಸಾವಕಾಶ ಹಂಗೆ ಬಿಡಾಕತ್ತೀರಿ. ಈಗ ಓಕೆ, ಬಿಡಾಕತ್ತೀರಿ, ನಿಮ್ಮಲ್ಲಿ ಚೇಂಜಸ್ ಬರಾಕತ್ತಾವ. ಆದರೆ ಹೆಂಗೆ ಅಂತಂತಂದ್ರೆ ಮತ್ತೆ ನೀವು ಆ ಲೂಪ್ದೊಳಗೆ ನೀವು ಸಿಕ್ಕಿ ಹಾಕ್ಕೋಬಾರ್ದು. ಇದು ಒಂದು ಥರದ ಪುರುಷಾರ್ಥನ, ಇದನ್ನು ನೀವು ಮಾಡಲೇಬೇಕು ಯಾವುದೇ ಕಾರಣಕ್ಕೂ. ನೋಡಿರಿ, ಎಲ್ಲ ಕೆಲಸನೂ ದೈವ ಮಾಡೋಕ್ಕೆ ಬರೋಂಗಿಲ್ಲ. ನಾವು ಪುರುಷಾರ್ಥ ನಾವು ಮಾಡಬೇಕು. ನಾವು ಎಷ್ಟು ಪುರುಷಾರ್ಥಕ್ಕಂದ್ರೆ ನಾವು ಎಷ್ಟು ಎಫರ್ಟ್ಸ್ ಹಾಕ್ತೇವೋ ಅದ್ರ ಮೇಲೆ ದೈವ ನಮಗೆ ಹೆಲ್ಪ್ ಮಾಡ್ತಿರ್ತೈತಿ. ಇದನ್ನು ನೆನಪಿಟ್ಕೊಡ್ರಿ ನೀವು. ನಾ ಈ ಮೈ ಕುಚ್ ನಹಿ ಕರ್ತಾ ಭಗವಾನ್ ತುಮ್ಕರೋ, ಅವ್ನು ಯಾರ ಸಲ ಏನು ಮಾಡೋಂಗಿಲ್ಲ. ಅವ್ನಿಗೇನು ಅವ್ನಿಗೆ ಉಸ್ಕೋ ಕುಚ್ ಫರ್ಕ್ ನಹಿ ಪಡ್ತಾ, ಅವ್ರು ಉಸ್ಕೋ ಕುಚ್ ಪಡಾ ಭೀ ನಹೀ ಹೈ. ಇದನ್ನು ನಿಮ್ಮ ದೈವ ಏನು ಮಾಡಾಕತ್ತೆ, ನಿಮ್ಮ ದೈವದ ಕಡೆ ನೀವು ಏನು ಮಾಡ್ಬೇಕಂತಂದ್ರೆ, ನೀವು ರೀಕ್ಲೇಮ್ ಮಾಡಿರಿ ನಿಮ್ಮ ಪವರ್. ನನ್ನ ಪವರ್ ಏನಿತ್ತಲ್ಲ ಮೊದಲಿಂದ, ನನಗೆ ಅದನ್ನು ವಾಪಸ್ ಕೊಡು ಅಂತಂದು ಹೇಳಿ. ಈಗ ನೀವು ಬೇಡ್ಕೊಳ್ಬೇಕಾದದ್ದು ಅದು ಕೆಲಸ, ಅದು ಅಲ್ಲಿವರೆಗೂ ನಿಮ್ಮ ಕೆಲಸ ನಿಂತೈತಿ. ಈಗ ನೀವು ಬೇಡ್ಕೊಂಡ್ರಿ ಮಾಡಿದ್ರಿ ಅಂತಂದ್ರೆ ನಿಜವಾಗ್ಲೂ ನಿಮ್ಮ ಕೆಲಸ ಆಕೈತಿ. ನಿಮ್ಮ ಲೈಫ್ ಮೇಲೆ ನೀವು ಕಂಟ್ರೋಲ್ ತೊಗೊಂಬರ್ಬೇಕೀಗ. ಈಗ ಎಷ್ಟೋ ಬೇಕಷ್ಟು ಕಂಟ್ರೋಲ್ ಐತಿ, ಬಟ್ ಹೆಂಗೆ ಅಂತಂತಂದ್ರೆ ತಪ್ಪಿ ಮತ್ತೆ ಮಾಡ್ತಿರ್ತೀರಿ. ನೀವು ಯಾವಾಗಾರ ಲೂಪ್ದಾಗ ಹೋಗಿ ಸಿಕ್ಕಿ ಮತ್ತೆ ಸುತ್ತ ಹೊಡ್ಕೊಂಡು ನೀವು ಬರ್ತೀರಿ. ಅದನ್ನು ಹೆಂಗೆ ಅಂತಂತಂದ್ರೆ ಕಾನ್ಷಿಯಸ್ಲಿ ಈ ಲೂಪ್ ನೀವು ಕಟ್ ಮಾಡಬೇಕು. ಸೊ ನೀವು ಅದನ್ನು ಮಾಡಿರಿ. ಲೈಫ್ ಮೆಸ್ಸಿ ಮಾಡ್ಕೋಬೇಡ್ರಿ, ಬಿಕಾಸ್ ಲೈಫ್ ಈಸ್ ಒನ್ ಟೈಮ್ ಆಫರ್. ನೋಡಿರಿ, ಕೆಲವೊಂದಿಷ್ಟು ಜನರಿಗೆ ಏನಾಗಿರ್ಬೋದು ಅಂತಂತಂದರೆ 5 ಆಫ್ ಕಪ್ಸ್ ಇದೆ.
ಜೀವನದಲ್ಲಿ ರೀಸೆಂಟ್ಲಿ ಏನಾದರೂ ನೀವು ಆ ಥರದ ನೆಗೆಟಿವ್ ಎನರ್ಜಿಯಿಂದ ಬಳಲಿರ್ಬೋದು, ಅಥವಾ ಆ ಥರದ ನೆಗೆಟಿವಿಟಿ ನಿಮ್ಮಲ್ಲಿರಬಹುದು. ಓಕೆ, ಯಾವುದಾದ್ರೂ ಲಾಸ್ ಇರ್ಬೋದು, ಗ್ರೀಫ್ ಇರ್ಬೋದು. ಬರೀ ನೀವು ಕಳ್ಕೊಂಡಿದ್ರ ಬದಲಾಗಿ ಅಷ್ಟೇ ವಿಚಾರ ಮಾಡ್ತಿರ್ತೀರಿ ಕಾಂತತಿ. ಮನುಷ್ಯ ಯಾವತ್ತಿದ್ರೂ ಲೈಫ್ದೊಳಗೆ ಬರೀ ಕಳ್ಕೊಳಂಗೆ ಇಲ್ಲ, ಪಡ್ಕೊಂಡೇನೂ ಇರ್ತೈತಿ. ಆದರೆ ಪಡ್ಕೊಂಡಿದ್ದನ್ನು ನಾವು ಕಳ್ಕೊತೇವೆ ಎದಕ್ಕೆ ಅಂತಂತಂದ್ರೆ ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಇರೋಂಗಿಲ್ಲ, ಅಥವಾ ನಮ್ಮ ಲೈಫ್ ಮೇಲೆ ನಮಗೆ ಕಂಟ್ರೋಲ್ ಇರೋಂಗಿಲ್ಲ ಅಂತ ಹೇಳಿ ನಾವು ಕಳ್ಕೊಂಡಿರ್ತೇವೆ. ಸ್ವಲ್ಪ ಬುದ್ಧಿ ಓಡಿಸ್ಬೇಕು ಇಂಥ ವಿಷಯದೊಳಗೆ. ಕೆಲವು ಸರ್ತಿ ಹೆಂಗೆ ಆಕೈತೆ ಗೊತ್ತಾ, ಅದಕ್ಕೆ ಏನು ಹೇಳ್ತಾರೆ ಜೀವನದೊಳಗೆ ಕೆಲವೊಬ್ರು ದೊಡ್ಡವ್ರು, ಕಸದಿಂದ ರಸ ತೆಗೆಯುವವನೇ ಉತ್ತಮ ಅಂತ. ಈಗ ನೋಡ್ರಿ, ಇಲ್ಲಿ ಮನುಷ್ಯನ ಹತ್ರ 5 ಕಪ್ ಇದ್ದು ಅಂದರೆ ಅದೇನಂತ ಕೊಡ್ರಿ, ಬಿಸ್ನೆಸ್ ಅಂತ ಇಟ್ಕೊಡ್ರಿ, ಎಮೋಷನ್ಸ್, ರಿಲೇಷನ್ಸ್, ವಾಟ್ ಎವರ್ ಇಟ್ ಈಸ್. 3 ಬಿದ್ದಾವ, ಹಿಂದೆ 2 ಅದಾವ. ಈ 2ರಿಂದನ ರಸ ತೆಗಿಬೋದಲ್ಲ, ಇದು 3ನ್ನು 30 ಮಾಡ್ಬೋದಲ್ಲ. ನಿಮ್ಮ ದೈವ ನಿಮಗೆ ಅದನ್ನ ಹೇಳಕತ್ತೈತಿ. ನಾನು ಈಗಾಗಲೇ 2 ಇಲ್ಲಿ ಇಟ್ಟೇನೆ, 2 ಕಪ್ನೂ ನಿನ್ನ ಹತ್ರ ಇಟ್ಟೇನೆ, ಇಲ್ಲಿ ನಿನಗೊಂದು ಬ್ರಿಡ್ಜ್ನೂ ಕೊಟ್ಟೇನೆ, ನಿನಗಿಲ್ಲೊಂದು ಮನಿನೂ ಕೊಟ್ಟೇನೆ. ಮೇಕ್ ಯೂಸ್ ಆಫ್ ಇಟ್. ದೈವ ನಿಮಗೆ ಇದನ್ನ ಹೇಳತೈತಿ, ಕೊಟ್ಟೇನೆ ನಾ, ಎಲ್ಲ ಕಸಗೊಂಡಿಲ್ಲ. ಎಂದೆಂದೂ ದೇವ್ರಿಗೆ ಎಲ್ಲನೂ ಕಸಗೊಳ್ಳೋದಿಲ್ಲ, ನೆನಪಿರಲಿ. ಎಂಥ ಕಠಿಣ ಪರಿಸ್ಥಿತಿ ಇದ್ದರೂ ಸಹಿತ ಏನಾದರೂ ಇಟ್ಟಿರ್ತಾನ. ಎಲ್ಲೇ ಮನುಷ್ಯ ಒಟ್ಟ ಇನ್ನು ಮೇಲೆ ಟಾಲರೇಟ್ ಆಗೋದಿಲ್ಲ ಅಂದಾಗನ ಜೀವ ಹೋಗ್ತೈತಿ ಮನುಷ್ಯಾಗ. ಸಾವು ಎದಕ್ಕೆ ಬರ್ತೈತಿ, ಅವು ಖತಮ್ ಹೋ ಜಾತ ಹೈ, ಅಂದರೆ ಇಸ್ಕೆ ಬಾದ್ ಮೇ ಬೇರೆ ನೈ ಕರ್ ಸಕ್ತಾ ಅಂತ. ಅದೇ ಸಾವು. ನೀವು ಕಣ್ಬಿಟ್ಟು ನೋಡ್ಬೇಕಷ್ಟೆ. ಒಳ್ಳೆ ಜನ ಸಾಕಾಗೋಷ್ಟೆಲ್ಲ ಒಳ್ಳೆ ಜನ ಅದಾರ. ಯಾರಾದರೂ ನಮ್ಮನ್ನು ಪ್ರೀತಿ ಮಾಡಿದವ್ರು ಯಾರಾದರೂ ಬಿಟ್ಟು ಹೋಗಿಬಿಟ್ರೆ ಅದೇ ಜೀವನ ಅಲ್ಲಿಗೆಲ್ಲ ಮುಗೀತು ಅಂತಂಥದ್ದು ಎಂದೂ ಸಾಧ್ಯ ಇರೋಂಗಿಲ್ಲ. ನಾವೇನು ಮಾಡ್ತಿರ್ತೇವೆ ಅಂತ ನಾವು ಅದ್ರ ಮೇಲೆ ಫೋಕಸ್ ಮಾಡಿರ್ತೇವೆ. ನಾವು ಎದ್ರ ಮೇಲೆ ಫೋಕಸ್ ಮಾಡ್ತೇವಲ್ಲ ಅದು ನಮ್ಮ ಎನರ್ಜಿ ಕನ್ಸ್ಯೂಮ್ ಮಾಡ್ತಿರ್ತೈತಿ. ಒಂಚೂರು ಫೋಕಸ್ ಚೇಂಜ್ ಮಾಡಿರಿ ನೀವು. ಹೆಂಗಂತಂದ್ರೆ ಸ್ವಲ್ಪ ಫ್ಲೆಕ್ಸಿಬಲ್ ಇರ್ಬೇಕು ಮನುಷ್ಯ ಸ್ವಲ್ಪ ಫ್ಲೆಕ್ಸಿಬಲ್ ಇತ್ತಂತ ಇಟ್ಕೊಡ್ರಿ, ನಿಮಗೆ ಎಷ್ಟೆಲ್ಲ ವಿಚಾರಗಳು ಹೊಳಿತಾವೆ. ನೀವು ಫ್ಲೆಕ್ಸಿಬಲ್ ಆದ್ರಿ ಅಂತಂತಂದ್ರೆ ಏನು ಮಾಡ್ತೈತೆ ಅಂದ್ರೆ ದೈವ ನಿಮ್ಮ ಆಸ್ಪಾಸ್ ಅಂತ ಅದನ್ನು ಸಿಚುವೇಶನ್ಸ್ ಕ್ರಿಯೇಟ್ ಮಾಡೋಕೆ ಶುರು ಮಾಡ್ತೈತೆ. ಅಂದ್ರೆ ಶೈಲಾ ಈಗ ಮೂಡ್ ಹಿಂಗೈತ್ಲ, ಅಥವಾ ಶೈಲಾನ ಒಬ್ಬ ಫ್ರೆಂಡನ್ನ ಮನೆಗೆ ಕರ್ಕೊಂಡು ನೀನು ನೋಡ್ರಿ, ನಾನು ನಿಜವಾಗ್ಲೂ ನನ್ನ ಫ್ರೆಂಡಿಂದ ನನಗೆ ಎಷ್ಟು ಅವಶ್ಯಕತೆ ಐತೆ. ಆಕಿಗೆ ಒಂದು 2-3 ಸರ್ತಿ ಫೋನ ತೊಗೊಲಿಲ್ಲ. ಅವರು ದೊಡ್ಡ ಪೋಸ್ಟ್ನಾಗ ಅದಾರ ಅಂದ್ಕೊಳ್ಳೆ ನನಗೆ ಹೋಗ್ಬಿಡಿ, ಎಲ್ಲರೂ ಬ್ಯುಸಿ ಇರ್ಬೋದು ಅಂತ ನಾ ಅಂದ್ಕೊಂಡು ಜಸ್ಟ್ ಇನ್ನೇನು ಸೋಫಾ ಮೇಲಿಂದ ಹೇಳ್ಬೇಕಂತ ನಾ ಅನ್ಕೊಳ್ಳೋದಕ್ಕೆ ಹೊರಗೆ ಅವ್ರು ಕೇಳಾಕತ್ತಾರೆ, ಶೈಲಾ ಒಳಗೆ ಬರಲ್ಲ ಅಂತಂದು ಹೇಳಿ. ಅಂದ್ರೆ ನಾನು ಅಷ್ಟು ಡೆಸ್ಪರೇಟ್ಲಿ ಅವ್ರನ್ನ ಹುಡುಕಾಡಕತ್ತಿದ್ನಿ. ಅವ್ರು ನನ್ನ ಮನೆ ಬಾಗಿಲ್ನಾಗ ಬಂದ್ರೆ ಅದು ದೈವಕ್ಕೂ ಗೊತ್ತಿರ್ತೈತಿ, ಸಾಯಿಬಾಬಾ ಗೊತ್ತೈತಿ, ಶೈಲಾ ಈಸ್ ಇನ್ ನೀಡ್ ಆಫ್ ಸಮ್ ಹೆಲ್ಪ್ ಅಂತಂದು ಹೇಳಿ. ಸೊ ಬಂದ್ರೆ ಅವ್ರ ಬಾಗಿಲ್ನಾಗ ಅದಾರ, ನಾ ಇಲ್ಲಿ ಬಾಗಿಲು ಒಳಗಿಲ್ಲ ಹೋಗೋ ಫೋನ್ ಹಚ್ಚಾಕತ್ತೇನೆ. ಅಂದರೆ ಆ್ಯಕ್ಚುಲಿ ಇವೆಲ್ಲ ಹೆಂಗೆ ಹಾಕೋಗೊತ್ತೇನೋ, ನಾವು ನಮ್ಮನ್ನು ನಮ್ಮ ದೈವಕ್ಕೆ ಯಾವ ಪರ್ಸಂಟೇಜ್ನಾಗ ಒಪ್ಸಿರ್ತೇವೆ ಅದು ಭಾಳ ಇಂಪಾರ್ಟೆಂಟ್. ನಮ್ಗೆ ಅನಿಸುತ್ತೆ ನಮ್ಮ ಲೈಫ್ದಾಗಿಂದ ಎಲ್ಲ ನಾನೇ ಫಿಕ್ಸ್ ಮಾಡಿಬಿಡ್ತೀನಿ ಅಂತ. ಎಂದೂ ಆಗೋಂಗಿಲ್ಲ. ನಮ್ಮ ಲೈಫ್ದಾಗಿಂದ ನಮ್ಗೆ ಎಂದೂ ಫಿಕ್ಸ್ ಮಾಡೋಕ್ಕಾಗೋದಿಲ್ಲ. ಎಲ್ಲನೂ ಅಂತೂ ಎಂದೂ ಆಗೋದಿಲ್ಲ. ಕೆಲವೊಂದಿಷ್ಟು ನಾವು ಮಾಡ್ಬೋದು. ಅದಕ್ಕೆ ನಾನು ಕಳ್ಕೊಂಡಿದ್ದಕ್ಕಿಂತಲೂ ಸಹಿತ ನನ್ನ ಹತ್ರ ಉಳಿದೈತೇನು ಅಂತಂದು ಹೇಳಿ ವಿಚಾರ ಮಾಡ್ಬೇಕು. ನಿಮಗೆ ಏನು ಉಳಿದೈತಲ್ಲ ಅದನ್ನು ಇಟ್ಕೊಂಡು ನಾನು ಮುಂದೆ ಸಾಧನೆ ಮಾಡ್ತೀನಿ ಅಂತಂದು ಹೇಳಿ ನೀವು ಸಾಧನೆ ಮಾಡಿರಿ. ಇಂಥವ್ರ ಮಾತೇನು ಕೇಳೋಕೆ ಹೋಗ್ಬೇಡ್ರಿ. ಮತ್ತು ನಿಮ್ಮ ಜೀವನದೊಳಗೆ ಹುಚ್ಚುಚಾರ ಮಂದಿ ಬಂದು ನಿಮ್ಮ ಜೀವನ ಮತ್ತು ಮೆಸ್ಅಪ್ ಮಾಡುವಾಗ ಮತ್ತೇನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಏನು ಉಳಿದೈತಲ್ಲ ಅದ್ರ ಮೇಲೆ ಫೋಕಸ್ ಮಾಡಿರಿ. ಜಸ್ಟ್ ಚೇಂಜ್ ಯುವರ್ ಫೋಕಸ್. ನಿಜವಾಗಲೂ ಅದು ರಾಮಬಾಣದಂಗೆ ಕೆಲಸ ಮಾಡ್ತದೆ. ನಿಜವಾಗ್ಲೂ ನಿಮ್ಮ ಜೀವನದೊಳಗೆ ಒಳ್ಳೆ ದಿನ ಅಂತೂ ಈಗ ಸದ್ಯ ಅಗದಿ ಸಮೀಪ ಅದಾವ. ಬಟ್ ಇಷ್ಟೇ ಹೋಪ್ಸ್ ಇರ್ಬೇಕು ಮನುಷ್ಯಾಗ. ಅದೇನೋ ಹಿಂದಿಯೊಳಗೆ ಒಂದೈತಿ, ಏನಂತಾರದು, ಸಪನೆ ಅವ್ರ ಉಮ್ಮೀದೋ ಪರ್ ದುನಿಯಾ ಕಾಯಂ ಹೈ ಅಂತ. ಸಪನೆ ಭಿ ನೀ ಅವ್ರ ಉಮ್ಮೀದ್ ಭಿ ನೀ ತೋ ಫಿರ್ ಕುಚ್ ಭಿ ನೀ. ಅಟ್ಲೀಸ್ಟ್ ನೀವು ಅಷ್ಟರೇ ನೀವು ನಂಬ್ಕೊಂಡಿರ್ಬೇಕು. ನಿಮ್ಮ ದೈವವನ್ನು ಅಷ್ಟೇ ನಂಬ್ಕೊಡ್ರಿ. ನಿಮ್ಮ ದೈವ ನಂಬಿರಲ್ಲ, ನಿಮ್ಮ ದೈವ ನಂಬಿದ್ರೆ ಒಂಚೂರು ಅವಲೋಕನ ಮಾಡಿರಿ ನಿಮ್ಮ ಆಸ್ಪಾಸ್ ಏನೈತಿ ಅಂತಂದು ಹೇಳಿ. ಮತ್ತು ಅಂದ್ಕೊಡ್ರಿ ನಾನು ಅದರಿಂದ ಮ್ಯಾಲೆ ಬರ್ತೇನೆ ಅಂತಂದೇಳಿ. ನಿಮ್ಮ ದೈವಕ್ಕೂ ಎಷ್ಟು ಖುಷಿ ಆಕೈತೆ ಗೊತ್ತಾ. ನನಗೂ ಏನಾರ ಮನಸ್ಸಿಗೆ ಎಷ್ಟು ಬೇಜಾರಾಗಿರ್ತದಪ್ಪ ಕೆಲವೊಂದು ಸರ್ತೆ. ಈಗಂತೂ ಭಾಳ ವರ್ಷದಿಂದ ನಾ ಅವಾಗ ಬಾಬಾನ ಮುಂದೆ ಕುಂತ ಎಷ್ಟು ಅಳತಿದ್ನಿ. ಆಮೇಲೆ ಅಳ್ಕೊಂತ ಕುಂತಿದ್ದೆ. ಅವತ್ತನ ಫೋನ್ ಬಂತು ನಮ್ಮ ಗುರುಗಳದ. ನಾ ಅಳಾಕತ್ತಿದ್ದೆ. ಅವ್ರು ಅಂದ್ರೆ ಯಾಕ್ರಿ ಅಳಾಕತ್ತೀರಿ ನೀವು ಅಂತ ಕೇಳಿದ್ರೆ,
ಇಲ್ಲ ಅಂತಂತೇನೋ ಅಂತಂತಂದೇನೋ ಆಮೇಲೆ ಹೌದ್ರಿ ಅಂತ ನಾ ಅಂದ್ಕೊಂಡು ನೀವು ಒಳಗೆ ಹೋಗ್ಬಿಡ್ರಿ ಹೆಂಗೆ ನೀವು ಹತ್ರ ಸಾಯಿಬಾಬಾನು ಅಳತಿರ್ತಾರೆ ಮುಂದಿಂದ ನಿಮ್ಮ ಇಷ್ಟನೂ ಅಳತಿರ್ತೈತಂತ ಆ ಟೈಮ್ದಾಗ. ಹೆಂಗೆ ಗೊತ್ತಾ, ಈಗ ನನಗೆ ಶೈಲಾಗೆ ಹೆಲ್ಪ್ ಮಾಡಬೇಕು ಅಂತಂದ್ರೆ ಸಾಯಿಬಾಬಾ ನನ್ನ ಕಣ್ಮುಂದೆ ಹೆಂಗೆ ಬರೋಕ್ಕೆ ಸಾಧ್ಯ? ನಾಟ್ ಪಾಸಿಬಲ್. ಶೈಲಾ ತನ್ನ ತಲೆ ಒಂದು ಸ್ವಲ್ಪ ಸರಿ ಹಂಗೆ ಇಟ್ಕೊಂಡು ಆ ಕಡೆ ಈ ಕಡೆ ನೋಡಿದಾಗನೆಲ್ಲ ಸಾಯಿಬಾಬಾ ಏನಾರ ಹೆಲ್ಪ್ ಮಾಡಬಹುದು. ಮತ್ತು ಸಾಯಿಬಾಬಾಗೆ ಹೆಲ್ಪ್ ಮಾಡೋಕೆ ನೀವು ಸ್ವಲ್ಪ ಫ್ಲೆಕ್ಸಿಬಲ್ ಆಗಲೇಬೇಕು. ಮತ್ತು ಅಷ್ಟರೇ ಚತುರತೆ ಇರಬೇಕು ಮನುಷ್ಯನಲ್ಲಿ. ಸೊ ನಿಮ್ಮಲ್ಲಿ ಸದ್ಯ ನೋಡಿರಿ, ನಿಮ್ಮ ದೈವ ನಿಮಗೆ ಹೇಳಾಕತ್ತೈತಿ ಇಲ್ಲಿ ಸಾಮಾನು ಐತಿ, ಇಲ್ಲೊಂದು ಚೂರು ಲಕ್ಷ ಕೊಡು ಅಂತಂದು ಹೇಳಿ. ಇಮೋಷನ್ಸ್ ಮೇಲೆ ಇಲ್ಲಿ ನೋಡ್ರಿ ನೀರು ಹರಿತಾ ಇದೆ, ಇಮೋಷನ್ಸ್ ಮೇಲೆ ಒಂದು ಚೂರು ಕಂಟ್ರೋಲ್ ಇರಬೇಕು. ಅತೀ ಇಮೋಷ್ನಲ್ ಆದರೆ ಎಲ್ಲ ಸ್ವಲ್ಪ ಇದ್ರ ಸ್ವಲ್ಪ ಕಚರ ಪಚರ ಹೋ ಜಾತ, ಅದಕ್ಕೇನೂ ಅರ್ಥ ಇರಂಗಿಲ್ಲ. ಇಮೋಷ್ನಲ್ ಫೂಲ್ ಆಗಿಬಿಡ್ದು ಆಮೇಲೆ. ಅದೊಂದೇ ದಾರಿ. ಸೊ ಹೆಂಗಂತಂದ್ರೆ ನಿಮ್ಮ ಇಮೋಷ್ನಲ್ ಲೈಫ್ ಮೇಲೆ ಕಂಟ್ರೋಲ್ ತೊಗೊಂಬರ್ರಿ. ಯಾವುದೂ ಅತಿ ಹೆಚ್ಚಾದ್ರೂ ಪ್ರಾಬ್ಲಮ್ ಅಲ್ಲ. ಇಮೋಷನ್ಸ್ ಅನ್ರಿ ಅಥವಾ ಪ್ರಾಕ್ಟಿಕ್ಯಾಲಿಟಿ ಅನ್ರಿ, ಬಿ ಬ್ಯಾಲೆನ್ಸ್ಡ್ ಆಲ್ವೇಸ್. ಅದಕ್ಕೆ ಟೆಂಪ್ರೆನ್ಸ್ ಕಾರ್ಡ್ ಏನು ಹೇಳ್ತೈತೆ ನೋಡ್ರಿ, ಬಿ ಬ್ಯಾಲೆನ್ಸ್ಡ್. ಅತಿಯಾಗಿ ಯಾವುದನ್ನು ಮಾಡೋಂಗಿಲ್ಲ ನೋಡಿ. ನೆಕ್ಸ್ಟ್ ಕಾರ್ಡ್ ಏನು ಹೇಳ್ತೈತಿ ಅಂದ್ರೆ 3 ಆಫ್ ಪೆಂಟಿಕಲ್ಸ್. 3 ನಂಬರ್ ಏನು ಹೇಳ್ತೈತಿ ಅಂದ್ರೆ ನ್ಯೂಮರಾಲಜಿಕಲಿ ಗುರುನ ಹೇಳ್ತೈತಿ. ಗುರು ಅಂತಂದ್ರೆ ಏನು? ಎಕ್ಸ್ಪಾನ್ಷನ್. ಈಗ ಇಲ್ಲಿ ಏನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ನೀವು ವಿಚಾರ ಮಾಡಿರಿ. ಏನು ಮಾಡಬೇಕು ಅಂತಂದ್ರೆ ಸ್ಕಿಲ್ ಮೇಲೆ ಕೆಲಸ ಮಾಡಬೇಕು. ನನಗೆ ಅದು ಬರ್ತೈತೆ ಬಿಡ, ನನಗೆ ಇದು ಬರ್ತೈತೆ ಬಿಡ, ನಾ ಅದನ್ನು ಮಾಡ್ತೇನೆ, ಐಸಾ ಕಬಿ ನೈ ಹೋತಾ. ಅದ್ರ ಮೇಲೆ ಕಂಟಿನ್ಯೂಸ್ ಹಂಗೆ ಕೆಲಸ ಮಾಡಿರಿ ಅಂತ ನಿಮ್ಮ ದೈವ ನಿಮ್ಗೆ ಹೇಳ್ತೈತೆ ನೋಡಿರಿ. ನೀವು ಹಂಗೆ ಮಾಡಿದ್ರಿ ಅಂತಂದ್ರೆ ನಿಮ್ಮನ್ನು ಈ ಕಾರ್ಡನ್ನು ಪಿಕ್ಚರ್ನ ತೋರ್ಸಾಕತ್ತೈತಿ. ಯಾರದ್ರ ಕಡೆ ಒಳ್ಳೆಯವ್ರ ಕಡೆ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ನಿನ್ನ ಜೀವನ ಚಲೋ ಆಗ್ತೈತಿ. ಇದಕ್ಕೆ ಇಲ್ಲೇನು ಹೇಳ್ತೈತಿ ಅಂತಂದ್ರೆ ಸ್ಕಿಲ್ ಮೇಲೆ ಕೆಲಸ ಮಾಡಿರಿ, ಸ್ಕಿಲ್ ಫೈನ್ ಮಾಡಿಕೊಡ್ರಿ, ಸ್ಕಿಲ್ ಮೇಲೆ ಮಾಸ್ಟ್ರಿ ಮಾಡಿಕೊಡ್ರಿ. ಓಕೆ. ಆಮೇಲೆ ಹೆಂಗಂತಂದ್ರೆ ನಿಮ್ಮ ಟ್ಯಾಲೆಂಟ್ ರಿಕಗ್ನೈಸ್ ಆಕತಿ. ಆಮೇಲೆ ಹೆಂಗಂತಂದ್ರೆ ಈ ನಿಮ್ಮ ರಿಕಗ್ನೈಸ್ಡ್ ಟ್ಯಾಲೆಂಟ್ ಏನಿರ್ತದಲ್ಲ ಅದನ್ನು ಬೇರೆಯವ್ರ ಜೊತೆ ಕಂಬೈನ್ ಮಾಡಿರಿ. ಅಂದರೆ ಕೊಲ್ಯಾಬ್ರೇಟ್ ಮಾಡ್ಕೊಳ್ಳೋದು ಯಾವುದರ ವಿಷಯಗಳನ್ನು. ಗ್ರೂಪ್ ಓದ್ತಿದ್ರೆ ಮಾಡ್ತಿದ್ರೆ ಗ್ರೂಪ್ನೊಳಗೆ ಹೋಗ್ರಿ, ಸ್ಟಡಿ ಮಾಡಿರಿ. ಏನಾದರೂ ಪ್ರಾಜೆಕ್ಟ್ ವರ್ಕ್ ಇತ್ತು ಅಂತಂದ್ರೆ ಒಂದು ಇಬ್ಬರು ಸಹಾಯ ತೊಗೊಳ್ರಿ. ಸಹಾಯ ಅಂತಂದ್ರೆ ಅವ್ರನ್ನೂ ಕೆಲಸದೊಳಗೆ ತೊಗೋರಿ. ಯಾಕಂತಂದ್ರೆ ಒಂದು ವಿಷಯದ ಮೇಲೆ 4 ತಲೆ ಬೇರೆ ಬೇರೆ ಥರ ವಿಚಾರ ಮಾಡಿದ್ವು ಅಂತಂದರೆ ಯು ವಿಲ್ ಗೆಟ್ ಮೋರ್ ಐಡಿಯಾಸ್. ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದು, ಅದ್ರ ಮೇಲೆ ಮಾಸ್ಟ್ರಿ ಹಾಸಿಲ್ ಮಾಡೋದು, ನಿಮ್ಮ ಜೀವನಕ್ಕೆ ಒಂದು ಸಾಲಿಡ್ ಫೌಂಡೇಶನ್ ತಯಾರು ಮಾಡಿಕೊಡ್ರಿ. ನಿಮ್ಮ ದೈವ ನಿಮ್ಗೆ ಇದನ್ನೇ ಹೇಳಾಕತ್ತೈತೆ. ನೀವು ಸಾಲಿ ಕಲತ್ರಿ, ಅದನ್ನು ಮಾಡಿದ್ರಿ, ಎಲ್ಲ ಶಾಣೆ ಇದ್ದೀರಿ. ಇನ್ನು ಮುಂದೆ ಪ್ರೋಗ್ರೆಸ್ ಹೆಂಗಪ್ಪ ಆಗ್ಬೇಕಂತಂದ್ರೆ ಪ್ರೋಗ್ರೆಸ್ ಆಗ್ಬೇಕಂದ್ರೆ ನೀವು ಈ ವಿಷಯಗಳ ಮೇಲೆ ಗಮನ ಕೊಡಬೇಕು ಅಂತ ಹೇಳಾಕತ್ತೈತೆ. ನೀವು ಇದ್ರ ಮೇಲೆ ಗಮನ ಕೊಡ್ರಿ, ನಿಮ್ಮ ಲೈಫ್ ಈಸ್ ಗೋಯಿಂಗ್ ಟು ಬಿ ವೆರಿ ಬ್ಯೂಟಿಫುಲ್. ನಿಮಗೆ ಏನು ಬೇಕು ಅದನ್ನೆಲ್ಲ ನಿಮ್ಮ ದೈವ ಹೆಲ್ಪ್ ಮಾಡೋಕೆ ರೆಡಿ ಐತಿ ಈಗ ಸದ್ಯ. ನೋಡ್ರಿ ಇಲ್ಲ ರೆಡಿನೇ ಐತಿ ಈಗ ಸದ್ಯ. ಅದು ನೋಡ್ರಿ ಏನಾಯ್ತು, ಶಾಂತಿಯಿಂದ ಸ್ಟಾರ್ಟ್ ಆಯ್ತು, ನಿಮಗೆ ಗಿಫ್ಟ್ದೊಳಗೆ ಎಂಡ್ ಮಾಡಾಕತ್ತೈತಿ. ಹೆಂಗಂತಂದ್ರೆ ಟ್ರೈ ಟು ಕ್ರಿಯೇಟ್ ಸಮಥಿಂಗ್ ಮೀನಿಂಗ್ಫುಲ್ ಇನ್ ಯುವರ್ ಲೈಫ್. ಟ್ರೈ ಟು ಬಿಲ್ಡ್ ಸಮಥಿಂಗ್ ಮೀನಿಂಗ್ಫುಲ್. ಮೀನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ದೈವ ಹೆಂಗಿರ್ತೈತೆ ಗೊತ್ತಾ, ದೈವನ ನೀವು ನಂಬಿದ್ರಿ ಮತ್ತು ನೀವು ಶಾಣೆ ಇದ್ರಿ ಅಂತಂದ್ರೆ ದೈವಕ್ಕೂ ಭಾಳ ಪ್ರೀತಿ ಬರ್ತೈತಿ. ಹೆಂಗಂತಾರೆ ಪಾಪ ಅದಕ್ಕೂ ಜಾಸ್ತಿ ಕೆಲಸ ಮಾಡ್ಬೇಕಂತಂದು ಹತ್ತಂಗಿಲ್ಲಲ್ಲ. ಇಲ್ಲಾಂದ್ರೆ ಎಷ್ಟು ನಿಮ್ಮ ಹಿಂದಿಂದ ಬೆನ್ನತ್ತಬೇಕಾದ್ರೆ ಆ ಎನರ್ಜಿ ಸಲುವಾಗಿ ನಾವು ಏನಾದರೂ ನಮ್ದು ಎಫರ್ಟ್ಸ್ ಹಾಕ್ಬೇಕಲ್ಲ. ಅದಕ್ಕೆ ಪುರುಷಾರ್ಥ ಅಂತಂತೇವೆ ನಾವು. ಪುರುಷಾರ್ಥ ಹಾಕೋರಿಗೆ ಲಘು ಹೆಲ್ಪ್ ಸಿಗ್ತೈತಿ. ಅದಕ್ಕೆ ಹೆಂಗಂತಂತಂದ್ರೆ ಪುರುಷಾರ್ಥ ಮಾಡಕ್ಕೆ ನೋಡ್ರಿ. ಬರೀ ದೈವ ಅಂತಂದೇಳಿ ನಾನು ದೇವ್ರು ಅದನ್ನು ಹೆಲ್ಪ್ ಮಾಡಿ ನಾನು ಇಷ್ಟ ದೇವತೆ ಹಂಗೆ ನಾ ಬರೀ ಮಂತ್ರ ಮಾಡ್ತೇನೆ, ನಾ ಬರೀ ತಂತ್ರ ಮಾಡ್ತೇನೆ. ಯಾರು ಕಬ್ಬಿನೇ ಹೋತ ಮಂತ್ರ ತಂತ್ರ ಕರ್ನೆಸೆ ಮಂತ್ರ ತಂತ್ರ ಮಾಡ್ಕೊತ ಕುಂತ್ರಿ ಅಂತಂತಂದ್ರೆ ಮಂತ್ರದೊಳಗೆ ನಿಮಗೆ ಏನು ಬೇಕೋ ಅದನ್ನ ಅಷ್ಟೇ ಸಿಗ್ತೈತಿ. ಬಟ್ ನೀವು ಹೊರಗೆ ಏನಾದರೂ ನಿಮ್ದು ಸ್ಕಿಲ್ ಇತ್ತು, ಅದ್ರ ಮೇಲೆ ಏನಾರ ಡೆವಲಪ್ಮೆಂಟ್ ಆಗಬೇಕು, ಅದೇನೇ ಮಾಡೋಂಗಿಲ್ಲ. ಮಂತ್ರ ಏನು ಮಾಡ್ತೈತಿ ಅಂತಂತಂದ್ರೆ ನಿಮ್ಮ ಸ್ಕಿಲ್ ಡೆವಲಪ್ ಆಗೋಕ್ಕೆ ಏನೆಲ್ಲ ವಿಷಯಗಳು ಬೇಕಲ್ಲ ಅದನ್ನೆಲ್ಲ ನಿಮಗೆ ತಂತಂದ ಕೊಡ್ತೈತದು. ಮತ್ತು ನೀವು ಬರೀ ಮಂತ್ರದ ಕಡೆ ಅಷ್ಟೇ ಲಕ್ಷ ಇತ್ತಂತ ನಿಮ್ದೇನೋ ಸೈಡ್ ಎಲ್ಲರ ಬೇರೆ ಕಡೆ ಹೋಗ್ತತ್ತದು. ಸೊ ನಿಮ್ಮ ದೈವವನ್ನು ನಂಬಿರಲ್ಲ, ನಿಮ್ಮ ದೈವವನ್ನು ನಂಬಿರಲ್ಲ, ಅದಕ್ಕೂ ಹೆಲ್ಪ್ ಆಗಬೇಕು, ನಿಮ್ಮ ದೈವಕ್ಕೂ ತ್ರಾಸ ಆಗಬಾರ್ದು ಅನ್ನುವಂಥದ್ದು ನಿಮ್ಮ ಹತ್ರ ಅಷ್ಟು ಬುದ್ಧಿ ಇರಬೇಕು. ಏನೋ ಸಾಯಿಬಾಬಾ ಅಂತ ಎಲ್ಲ ಹೋಗಿ ಸಾಯಿಬಾಬನ ಮೇಲೆ ಢೋ ಅಂತೇಳಿ ಹೊತ್ಕೊಂಡು ಬಿದ್ದುಬಿಟ್ರೆ ಹೆಂಗೆ ಮಾಡ್ಬೇಕು ಕೆಲಸ? ಅದಕ್ಕೆ ನಿಮ್ಮ ದೈವಕ್ಕೆ ನೀವು ಹೆಲ್ಪ್ ಮಾಡಿರಿ. ನಿಮ್ಮ ದೈವ ನಿಜವಾಗ್ಲೂ ನಿಮ್ಮನ್ನೊಂದು ಇಷ್ಟು ಬ್ಯೂಟಿಫುಲ್ ಒಂದಿಷ್ಟು ಬ್ಯೂಟಿಫುಲ್ ಲೈಫ್ ನಿಮಗೆ ಕ್ರಿಯೇಟ್ ಮಾಡಿ ಕೊಡ್ತದಲ್ಲ, ನೀವು ಆಮೇಲೆ ಅದನ್ನು ಎಷ್ಟು ಕೊಂಡಾಡಿದ್ರು ಕಡಿಮೆನ. ಆದರೆ ಹೆಂಗಂತಂತಂದ್ರೆ ತಯಾರಿ ಇರಬೇಕು ಮನುಷ್ಯ. ನೋಡಿರಿ, ದೈವಕ್ಕೆ ನಾವು ಸಹಾಯ ಮಾಡಿದ್ದೇ ಆದಲ್ಲಿ
ದೈವದ ಸಹಾಯವನ್ನು ಸರಿಯಾಗಿ ಪಡೆದುಕೊಂಡದ್ದೇ ಆದಲ್ಲಿ, ಸರಿಯಾಗಿ ಉಪಯೋಗ ಮಾಡಿಕೊಂಡದ್ದೇ ಆದಲ್ಲಿ ಓಕೆ ಏನು ಸಿಗ್ತೈತಿ ಅಂದ್ರೆ ಏಸ್ ಆಫ್ ಕಪ್ಸ್ ಏನೈತಿ ಅಂತಂದ್ರೆ ಇಮೋಷ್ನಲ್ ಬ್ಲಾಕೇಜ್ ತೆಗಿತೈತಿ. ಅದು ಬ್ಲಾಕೇಜಸ್ ಮುಗ್ದು ಓಕೆ. ಈಗ ಹೆಂಗೈತಿ ಅಂತಂತಂದ್ರೆ ಲೈಫ್ದೊಳಗೆ ಒಂದು ಹೊಸ ಬಿಗಿನಿಂಗ್. ಅದು ನೀವು ಜೀವನದ ಯಾವುದೇ ಆಯಾಮದೊಳಗೆ ಅಂತಂತ ಅನ್ಕೊಬೋದು. ಲವ್ ಅಂತನ್ರಿ, ಕರಿಯರ್ ಅಂತಂತನ್ರಿ, ಇದು ನೋಡ್ರಿ ಡೆವಿಲ್ ಕಾರ್ಡ್ ಐತಿ ಅಂತಂದ್ರೆ ಯಾರಿಗಾದರೂ ಹೆಲ್ತ್ದು ಪ್ರಾಬ್ಲಮ್ ಏನಾದರೂ ಇರ್ಬೋದು, ಯಾರಿಗಾದರೂ ಸ್ಪಿರಿಚುವಲ್ ಗ್ರೋತ್ ಬೇಕಾಗಿರ್ಬೋದು, ಯಾರಿಗಾದರೂ ಇಮೋಷ್ನಲ್ ಬ್ಲಾಕೇಜ್ ತೆಗೆದಿರ್ಬೋದು, ಯಾರಿಗಾರ ಫೈನಾನ್ಸದ ಹೊಸದಾಗಿ ಏನಾರೇ ಸ್ಟಾರ್ಟ್ ಆಗ್ಬೋದು. ಜೀವನದ ಪ್ರತಿಯೊಂದು ಹಂತದೊಳಗೂ ನಿಮ್ಗೊಂದು ಹೊಸ ಬಿಗಿನಿಂಗ್. ನಿಮ್ಮ ಕ್ರಿಯೇಟಿವಿಟಿ ಇಂಪ್ರೂವ್ ಆಕತಿ. ನಿಮಗೇನಾದರೂ ಒಳ್ಳೆ ಫ್ರೆಂಡ್ಶಿಪ್ ಬೇಕಾಗಿತ್ತು, ಒಳ್ಳೆ ಕೊಲಾಬ್ರೇಷನ್ ಬೇಕಾಗಿತ್ತು ಅಂತಂದ್ರೆ ಅದು ಬರುವಂಥದ್ದು. ನಿಮಗೇನಾದರೂ ಒಳ್ಳೆಯ ಸಲಹೆ ಸೂಚನೆಗಳನ್ನು ನೀಡುವಂಥವ್ರು, ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ ಮಾಡುವಂಥವ್ರು ಯಾರಾದರೂ ನಿಮಗೆ ಬೇಕಾಗಿದ್ರೆ ಮಾಡಿದ್ರೆ ಅಂಥವ್ರನ್ನ ಇಲ್ಲಿ ತಂದು ಕೊಡ್ತದೆ ನಿಮಗೆ. ನೀವು ಯಾವ ಈ ಲೂಪ್ದೊಳಗೆ ಹಾಕ್ಕೊಂಡಿರಲ್ಲ, ಇಲ್ಲಿಂದ ನಿಮ್ಮನ್ನು ಏನಾದರೂ ಹೊರಗೆ ತರಬೇಕು ಅಂದ್ರೆ ಯಾರಾದರೂ ಇಂಥವ್ರು ಒಳ್ಳೆ ಗುರು ಸಿಗ್ತಾರೆ, ಒಬ್ಬರು ಒಳ್ಳೆ ಹೀಲರ್ ಸಿಗ್ತಾರೆ. ಹೀಲ್ ಮಾಡ್ತಾರೆ, ನಿಮ್ಮನ್ನು ಹೀಲ್ ಮಾಡ್ತಾರೆ. ನೀವು ಲೂಪ್ದಿಂದ ಹೊರಗೆ ಬರ್ತೀರಿ. ಇಲ್ಲಿ ಹೆಂಗೈತಿ ಅಂತಂದ್ರೆ ನೀವು ಎಲ್ಲ ಥರದಿಂದ ತಿಳಿದಿರುವಂಥ ವ್ಯಕ್ತಿನೇ, ಆದರೂ ಕೆಲವೊಂದು ಸರ್ತಿ ಏನಾಕೈತಿ ಅಂತಂದ್ರೆ ಅತಿ ತಿಳುವಳಿಕೆನೂ ಸ್ವಲ್ಪ ಪ್ರಾಬ್ಲಮೆಟಿಕನ. ಅವಾಗ ಏನಾಕೈತಿ ಅಂದ್ರೆ ಶಾಂತಿ ಇರೋಂಗಿಲ್ಲ ಮನಸ್ಸಿಗೆ. ಹೆಂಗಂತಂದ್ರೆ ಶಾಂತಿ ಅಂತಂತಂದ್ರೆ ಅದು ಅಂತರಾಳದಲ್ಲಿ ಇರಬೇಕದು. ಆ ಥರದ ಅಂತರಾಳದ ಶಾಂತಿಯನ್ನು ಒದಗಿಸಿಕೊಡುವ ನಿಮ್ಮ ದೈವ ನೀವು ಇಲ್ಲದಿರಿ. ಆ ಮಾತು ಬೇರೆ. ಎಲ್ಲಾದರೂ ಹೊರಗಿಂದ ಎಲ್ಲ ರೀತಿಯಿಂದೊಳಗೆ ಶಾಣ್ಯರಿದ್ದೀರ, ಅದರ ಅಂತರಾಳದಲ್ಲಿ ಆ ಥರ ಇಲ್ಲ, ಶಾಂತಿ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಆ ಥರದ ನೆಮ್ಮದಿಯನ್ನು ಒದಗಿಸಿಕೊಡುವಂಥದ್ದು ಏನು? ನಿಮ್ಮ ದೈವ. ನೀವು ದೈವಕ್ಕೆ ಹೆಲ್ಪ್ ಮಾಡಿರಿ, ದೈವದಿಂದ ಒಂದು 100 ಪಟ್ಟು ಹೆಚ್ಚಿಗೆ ಸಹಾಯವನ್ನು ಪಡ್ಕೊಡ್ರಿ. ನಾನು ಏನೂ ಮಾಡಲಾರ್ದೇ ನಾನು ದೈವ ಬಂದು ನನ್ನ ಮನೆ ಪಾಗಲ ಬಡೋದು, ಭಾಷಾ ಇಲ್ಲ ನಾನು ನಿನಗೆಲ್ಲ ಮಾಡಿಕೊಡ್ತೇನೆ, ಐಸಾ ಸಪನಾ ದೇಖನಾ ಬಂದ್ ಕರೆದು, ಅದೆಂದೂ ಆಗಲಾರದ ಕೆಲಸ ಅದು. ಓಕೆ, ಇದ್ರ ಜೊತೆಗೆ ಗಿಫ್ಟ್ ಅಂತ ಏನು ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ನಿಮ್ಮ ದೈವ ನಿಮಗೇನು ಗಿಫ್ಟ್ ಕೊಡಾಕತ್ತೈತಿ? ಪ್ರೊಟೆಕ್ಷನ್. ನಿಮಗೆ ಯಾವ ಥರದ ಪ್ರೊಟೆಕ್ಷನ್ ಬೇಕು ಕೇಳ್ರಿ, ಅದನ್ನೆಲ್ಲ ಅದು ಕೊಡಾಕತ್ತೈತಿ. ಆ ಥರದ ಪ್ರೊಟೆಕ್ಷನ್ ನಿಮಗೆ ಸಿಗ್ತೈತಿ. ಆದರೆ ಹೆಂಗೆ ಅಂತಂತಂದ್ರೆ ನೀವೇನೇ ಕೆಲಸ ಮಾಡಿದರೂ ಸಹಿತ ನಿಮಗೆ ಎಲ್ಲ ಕಡೆಯಿಂದ ನಿಮ್ಮನ್ನು ಗಾರ್ಡ್ ಮಾಡ್ತೈತಿ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತೈತಿ, ಯಾವುದೇ ಥರದ ನೆಗೆಟಿವಿಟಿ ನಿಮ್ಮನ್ನು ಹಿಡ್ಕೊಳ್ಳಾರ್ದಂಗೆ ಮಾಡ್ತೈತಿ. ಆದರೆ ಹೆಂಗೆ ಅಂತಂತಂದ್ರೆ ನೀವು ನಿಮ್ಮ ಮೌನವಾಗಿ ಇನ್ವಾಲ್ವ್ಮೆಂಟ್ ಇರ್ಬೇಕು. ನಿಮಗೆ ಅದ್ರೊಳಗೆ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇರ್ಬೇಕು ನಿಮಗೆ ಅದ್ರೊಳಗೆ. ಹೌದು, ದೈವ ನನಗೆ ಅದನ್ನು ಕ್ರಿಯೇಟ್ ಮಾಡಿ ಕೊಟ್ಟೈತಿ, ನಾ ಇದ್ರ ಮೇಲೆ ಕೆಲಸ ಮಾಡಬೇಕು. ಈಗ ನೋಡಿರಿ ಶೈಲಾಗಿ ಇನ್ನೊಂದು ಪ್ಲ್ಯಾಟ್ಫಾರ್ಮ ಸಾಯಿಬಾಬಾ ಕ್ರಿಯೇಟ್ ಮಾಡಿ ಕೊಟ್ಟಾರ. ಸೊ ನಾ ಇದ್ರ ಮೇಲೆ ಕೆಲಸ ಮಾಡ್ಬೇಕಪ್ಪ. ಇನ್ನೇನು ಸಾಯಿಬಾಬಾ ಬಂದು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಚೈತನ್ಯ ಶಕ್ತಿ. ಅದು ಪ್ರೊಟೆಕ್ಷನ್ ಹೆಂಗೆ ಸಿಗ್ತೈತಿ ಅಂತ ನೋಡ್ರಿ. ಇದು ಆನಿಯನ್ ಗೊತ್ತಾ? ಅದ್ರ ಮೇಲೆ ಎಷ್ಟು ಪದರ ಇರ್ತೈತಿ. ಒಂದು ಆನಿಯನ್ ಆಗಲಿ ಅಥವಾ ಒಂದು ಬೆಳ್ಳುಳ್ಳಿನ ದೇವ್ರು ಎಷ್ಟು ಪದರಾಗಿ ಒಳಗದನ್ನು ಎಷ್ಟು ಸುರಕ್ಷಿತವಾಗಿ ಇಟ್ಟಿರ್ತಾನೆ. ನಿಮ್ಮನ್ನು ಅಷ್ಟೇ ಸುರಕ್ಷಿತವಾಗಿ ಕಾಯ್ತಾನೆ ಪರಮಾತ್ಮ. ನಂಬರ್ ಏನು ತೋರಿಸ್ತೈತಿ ಅಂದ್ರೆ ಮಾರ್ಸ್ ತೋರಿಸ್ತೈತಿ. ಮಾರ್ಸ್ ಅಂತಂದ್ರೆ ಏನು? ಆ್ಯಕ್ಷನ್. ಟೇಕ್ ಆ್ಯಕ್ಷನ್. ಟ್ರಾನ್ಸಿಷನ್ ಪೀರಿಯಡ್ ಬರ್ತಾ ಇದೆ. ಓಕೆ, ಬರಾಕತ್ತೈತಿ. ನಿಮಗೆ ಅದರ ಬದಲಾಗಿ ಅರಿವಿಲ್ಲ ಅಷ್ಟೇ, ಮತ್ತೊಂದೇನೂ ಇಲ್ಲ. ಯಾವ ಮನುಷ್ಯ ಮನಸ್ಸು ಮಾಡ್ತಾನೆ ನನ್ನಲ್ಲಿ ಟ್ರಾನ್ಸಿಷನ್ ಪೀರಿಯಡ್ ಬರಬೇಕು. ಟ್ರಾನ್ಸಿಷನ್ ಅಂದರೆ ಪರಿವರ್ತನೆ. ನನ್ನನ್ನು ನಾನು ಯಾವಾಗ ಬದಲಾಯಿಸ್ಕೋಬೇಕು ಅಂತಂದು ಹೇಳಿ ಯಾವ ಮನುಷ್ಯ ಅನ್ನಿಸ್ತೈತಲ್ಲ, ಅದೇ ಕ್ಷಣಕ್ಕನ ಅವನ ಜೀವನ ಬದಲಾಗೋಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಮನಸ್ಸು ಮಾಡಬೇಕಷ್ಟೆ. ನೀವು ಮನಸ್ಸು ಮಾಡೋವರೆಗೂ ಎಂದೆಂದೂ ನಿಮಗೆ ಯೂನಿವರ್ಸ್ ಆಗಲಿ, ಯೂನಿವರ್ಸ್ ಅಂತ ನಾವು ಅಂತೀವಿ, ಯೂನಿವರ್ಸ್ ಅಂದ್ರೆ ದೇವ್ರು ಎಂದೆಂದೆಂದೆಂದೂ ಹೆಲ್ಪ್ ಮಾಡೋದಿಲ್ಲ. ಎಲ್ಲ ನನ್ನ ಮೇಲೆ ಡಿಪೆಂಡ್ ಇರ್ತೈತಿ. ಓಕೆ ನೋಡಿ, ಅಫೆಕ್ಷನ್ ಕಾರ್ಡ್ ಬರ್ತಾ ಇದೆ. ನಿಮಗೆ ಯಾವ ವಿಷಯದಲ್ಲಿ ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ, ಯಾವುದೇ ವಿಷಯದ ಅವಶ್ಯಕತೆ ಇದ್ದರೂ ಸಹಿತ ಅದನ್ನೆಲ್ಲ ಯೂನಿವರ್ಸ್ ನಿಮಗೆ ಒಂದು ರೀತಿಯಿಂದ ಸಪ್ಲೈ ಮಾಡೋಕ್ಕೆ ರೆಡಿ ಐತದನ್ನು. ಓಕೆ, ಅಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡೋದನ್ರಿ, ಅಂಥ ಜನರನ್ನು ನಿಮ್ಮ ಆಸ್ಪಾಸ್ ತೊಗೊಂಬರೋದನ್ರಿ, ಆ ಥರದ ಮಾನಸಿಕ ಬೆಳವಣಿಗೆ ನಿಮ್ಮಲ್ಲೇ ತೊಗೊಂಬರೋದನ್ರಿ, ಅದನ್ನೆಲ್ಲ ಅದು ಮಾಡೋಕ್ಕೆ ರೆಡಿ ಐತೆ. ದಾರಿ ಮಾಡಿಕೊಡಿ ಅಷ್ಟೇ.
ಇದೇ ನಿಮ್ಮ ದೈವ ನಿಮಗೆ ಕೊಡ್ತಾ ಇರುವಂಥ ಗಿಫ್ಟ್. ಓಕೆ, ಅದಕ್ಕೆ ಹೇಳ್ತಾರೆ ನಿನ್ನ ಶಿವನನ್ನು ನಂಬಿ ಕೆಟ್ಟವರಿಲ್ಲ ಅಂಥೇಳಿ, ಅಥವಾ ದೇವರನ್ನು ನಂಬಿ ಕೆಟ್ಟವರಿಲ್ಲ ಅಂತಂದು ಹೇಳಿ. ನಾವು ಅನ್ಕೊತಿರ್ತೀವಿ, ಅಯ್ಯೋ ನಾವು ನಂಬೇವಿ ಇನ್ನೂವರೆಗೆ ಏನೂ ಆಗ್ತಾಯಿಲ್ಲ. ಆಗ್ತೈತೆ ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂತಂತಂದರೆ ಹ್ಯೂಮನ್ ಲೈಫ್ ಕಡಿಮೆ ಇರ್ತೈತಿ. ನಾವೇನು ಮಾಡ್ತೀವಿ ಅಂದರೆ ಯಾವುದೂ ಮಾಡಿದ್ದು ಯಾವುದು ವೇಸ್ಟ್ ಅಂತ ಯಾವುದೂ ಇರೋಂಗಿಲ್ಲ ಇಲ್ಲಿ. ಮತ್ತು ಗಾಡ್ ನೆವರ್ ಕ್ರಿಯೇಟ್ಸ್ ಎನಿಥಿಂಗ್ ವೇಸ್ಟ್. ಅದು ನಾವೇನು ಮಾಡ್ತೇವೆ ಅಂತಂದ್ರೆ ನೆಕ್ಸ್ಟ್ ಬರ್ತಿಗೆ ತೊಗೊಂಡು ಹೋಗ್ತೇವೆ ನಾವು. ಬಟ್ ಏನಂತಂದ್ರೆ ಪೇಷನ್ಸ್ ಇರಬೇಕು, ಇಷ್ಟೇ. ಪೇಷನ್ಸ್ ಇರಬೇಕು, ದೇವರ ಮೇಲೆ ನಂಬಿಕೆ ಇರಬೇಕು. ನೀವು ನಿಮ್ಮ ದೈವವನ್ನು ನಂಬಿದ್ದೇ ಆದಲ್ಲಿ ನಿಮ್ಮ ದೈವ ನಿಮಗೆ ಇಷ್ಟೆಲ್ಲ ಕೊಡೋಕೆ ರೆಡಿ ಐತಿ. ಸೊ ಇದನ್ನು ಉಪಯೋಗ ಮಾಡ್ಕೊಳಕ್ಕೆ ಕಲ್ಕೊಡ್ರಿ. ಥ್ಯಾಂಕ್ ಯು.